ಎಲ್ಲ ಅತಿಥಿಗಳಿಗೂ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಟ್ರೈಲರ್ ಲಾಂಚ್ ವಿಶ್ವ ಟ್ರೈಲರ್ ಲಾಂಚ್ ಅಂದರೆ ಟ್ರೈಲರ್ ಲಾಂಚ್ ಆಗುತ್ತೆ. ಪ್ರೇಮ್ ಸರ್, ರಿಷಿ ಅವರು, ಹಾಗೆ ಪ್ರವೀಣ್ ತೇಜ್ ಅವರು, ವಿಕಿ ವರುಣ್ ಅವರು, ಸಂತು ಅವರು ಎಲ್ಲ ಅವತಾರ ಪುರುಷ 2ಗೆ ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೆದಾಗಲಿ. ಕ್ಯಾನ್ ಯು ಹ್ಯಾವ್ ದ ಟ್ರೈಲರ್ ಪ್ಲೀಸ್? ಥ್ಯಾಂಕ್ ಯು. ನೋಡಿದ್ಮೇಲೆ ನಮ್ಗೊಂದು ಅಂದಾಜು ಸಿಗ್ತಾ ಇದೆ ಪಾರ್ಟ್ 2 ಅಲ್ಲಿ ಸಿಕ್ಕಾಬಟ್ಟೆ ಹೆದರಿಸೋ ಪ್ರೋಗ್ರಾಮ್ ಇದೆ ಅಂತ. ಸಿಂಪಲ್ ಸುನಿ ಸರಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಿಂಪಲ್ ಸುನಿ ಅನ್ನೋದು ಕೆಲವೊಂದು ಕಂಟೆಂಟ್ ನೀವು ಮಾಡಿರೋ ಸಿನಿಮಾಗಳು ನೋಡಿದ್ರೆ ಆ ಹೆಸರು ಸೂಟ್ ಆಗ್ತಿಲ್ಲ, ಸಿಂಪಲ್ ಚೇಂಜ್ ಮಾಡ್ಕೋಬೇಕು ಆದಷ್ಟು ಬೇಗ ಅಂತ. ಆನ್ ದಟ್ ನೋಟ್, ಪ್ರೇಮ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈಗಷ್ಟೇ ಟ್ರೈಲರ್ ನೋಡಿದ್ರಿ, ಹೆಂಗ್ ಅನ್ನಿಸ್ತು ಟ್ರೈಲರ್ ಅಂತ ನೀವು ಹೇಳ್ಬೇಕು. ಎಲ್ರಿಗೂ ನಮಸ್ಕಾರ. ಟ್ರೈಲರ್ ಬಗ್ಗೆ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಒಂದು ಹೊಸ ಕಂಟೆಂಟು, ಮಾಟ ಮಂತ್ರ ಇದೆಲ್ಲನೂ ಸಹ ಕನ್ನಡಕ್ಕೆ ಹೊಸದು ಇತ್ತೀಚಿನ ದಿನಗಳಲ್ಲಿ. ಆ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಅಂತ. ಆಬ್ವಿಯಸ್ಲಿ ಮಲ್ಲಿಕಾರ್ಜುನ್ ಅವರು ಮತ್ತು ಸುನಿ ಮತ್ತು ನನ್ನ ಗೆಳೆಯ ಶರಣ್, ಇವರು ಮೂವರು ಸೇರಿದ್ರು ಅಂದರೆ ಆ ಸಿನಿಮಾದಲ್ಲಿ ಕಂಟೆಂಟ್ ಸಿನಿಮಾ ಅಂತ ಎಲ್ರಿಗೂ ಕನ್ಫರ್ಮ್ ಆಗುತ್ತೆ. ಯಾಕಂದರೆ ಕಂಟೆಂಟ್ ಇಲ್ಲದೆ ಇರುವಂಥ ಸಿನಿಮಾಗಳು ಅವರು ಮಾಡಿಲ್ಲ. ಅವರು ಮೂವರು ಒಂದು ಸಂಗಮದಲ್ಲಿ, ಒಂದು ತ್ರಿವೇಣಿ ಸಂಗಮದಲ್ಲಿ ಅವತಾರ ಪುರುಷ 2 ಮೂಡಿ ಬರ್ತಾ ಇದೆ. ಬಹಳ ಹೆಮ್ಮೆ. ಮೊದಲನೇದಾಗಿ ನನ್ನ ಗೆಳೆಯನ ಬಗ್ಗೆನೇ ನಾನು ಮಾತಾಡ್ತೀನಿ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಬಂದಿದೆ, ಅದ್ರ ಬಗ್ಗೆ ಮೊದಲು ಹೇಳ್ಬಿಡ್ತೀನಿ. ಸುಮಾರು 1.5 ತಿಂಗಳ ಹಿಂದೆಯೇ ಸೂರ್ಯ ಅವರು ಮತ್ತು ಪುಷ್ಕರ್ ಮಲ್ಲಿಕಾರ್ಜುನ ಅವರು, ನನ್ನ ಸ್ನೇಹಿತ ಶರಣ್ 1.5 ತಿಂಗಳು ಮುಂಚೆನೇ ಹೇಳಿದರು, ಇಂಥ ದಿನ ನಾವು ಟ್ರೈಲರ್ ಲಾಂಚ್ ಮಾಡ್ತೀವಿ, ದಯವಿಟ್ಟು ಈ ಡೇಟ್ ಬ್ಲಾಕ್ ಮಾಡ್ಕೊ ಅಂತ ಹೇಳಿ. ಸೊ ಹಾಗಾಗಿ 1.5 ತಿಂಗಳ ಹಿಂದೆಯಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಅಂದರೆ ಇವತ್ತು ಮಧ್ಯಾಹ್ನ ಹೇಳಿದ ನಾವು ನನಗೆ ಯಾವ ಡೇಟ್ ಹೇಳಿದ್ರು ಸರ್ ಮುಂಚೆ ನಿಮಗೆ ಅಂತ. ಸೂರ್ಯ ಫೋನ್ ಮಾಡಿ ಇವತ್ತು ಮಧ್ಯಾಹ್ನ ಹೇಳ್ದ, ಅಣ್ಣ ಸಾಯಂಕಾಲ ಟ್ರೈಲರ್ ಇದೆ ಅಂತಲೇ. ಈ ಸಾಯಂಕಾಲ ಟ್ರೈಲರ್ ಲಾಂಚ್ ಇಟ್ಕೊಂಡು ಮಧ್ಯಾಹ್ನ ಹೇಳ್ತಾ ಇದೆಯಾ? ಇಲ್ಲ ಅಣ್ಣ, ನಿಮ್ಗೆ ನಾನು ಹೇಳ್ತೀನಿ ಸಿಕ್ಕಿದಾಗ ಅಂತ. ಅಷ್ಟು ಶಾರ್ಟ್ ನೋಟಿಸಲ್ಲಿ ನಾನು ಇಲ್ಲಿ ಬಂದಿದ್ದೀನಿ ಅಂದರೆ ಕಾರಣ ಏನು ಅಂದರೆ, ನಾನು ಪ್ರೀತಿಸುವಂಥ ಜೀವಗಳಿಲ್ಲ ಈ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ಕಾರಣ. ಅದರಲ್ಲಿ ನನ್ನ ಗೆಳೆಯ ಶರಣ್, ಸುನಿ ಮತ್ತು ಮಲ್ಲಿಕಾರ್ಜುನ್ ಅವ್ರನ್ನ ನಾನು ಮೀಟ್ ಮಾಡ್ತಾ ಇರೋದು ಬಹುಶಃ ಇಷ್ಟದಲ್ಲಿ ಇವತ್ತೇ ಫಸ್ಟ್ ಅನ್ಸುತ್ತೆ. ಕಾರಣ ಏನು ಅಂದರೆ, ಈ ಮೂವರು ಸಹ ಸಿನಿಮಾಗೋಸ್ಕರ ಮನೆ ಮಠಗಳನ್ನ ಮಾರ್ಕೊಂಡ್ರು ಅವರು. ಆ ಸಿನಿಮಾನ ನದಿನಲ್ಲಿ ತೇಲಿ ಮುಳುಗಿರೋರು. ನಾನು ಯಾವಾಗಲೂ ನನಗೆ ಅನ್ನಿಸ್ತಾ ಇರುತ್ತೆ, ಸಿನಿಮಾ ಅನ್ನೋದು ಒಂದು ನದಿ ಥರ. ತಾಯಿ ಅವಳ ಜೊತೆ ನಾವು ತೇರೋದಕ್ಕೂ ರೆಡಿಯಾಗಿರ್ಬೇಕು, ಮುಳುಗೋದಕ್ಕೂ ರೆಡಿಯಾಗಿರ್ಬೇಕು. ಆದರೆ ಯಾವತ್ತೂ ಜೀವ ತೆಗೆಯಲ್ಲ. ಅವಳು ತೇಲಿಸ್ತಾಳೆ, ಮುಳುಗಿಸ್ತಾಳೆ, ಜೀವ ತಾಯಿನಿ ಅವಳು. ಸೊ ಹಾಗಾಗಿ ಇವರು ಮೂವರು ಆ ರೀತಿಯಾದ ಒಂದು ಪ್ರಯೋಗಗಳನ್ನು ಮಾಡಿದ್ದಾರೆ. ನಮ್ಮ ಕಡೆ ಶರಣ್ 100 ಸಿನಿಮಾದಲ್ಲಿ ಕಾಮಿಡಿ ಆ್ಯಕ್ಟರ್ ಆಗಿ ಮಾಡಿ, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿ, ಅದಕ್ಕೆ ಮೊದಲು ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಿ ಎಲ್ಲಾನು ಬಂದು ತಾನು ಹೀರೋ ಆಗಬೇಕು ಅಂತ ಅಂದ್ಕೊಂಡಾಗ, ಇಲ್ಲ ಇನ್ನೊಬ್ಬರನ್ನ ನಿರ್ಮಾಪಕರ ಜೊತೆನಲ್ಲಿ ನಾನು ಎಕ್ಸ್ಪರಿಮೆಂಟ್ ಮಾಡಿದೆ, ಅವ್ರ ಹಣದ ಜೊತೆ ನಾನು ಆಟ ಆಡಿದೆ, ನನ್ನ ದುಡ್ಡಲ್ಲೇ ನಾನು ಸಿನಿಮಾ ಮಾಡ್ತೀನಿ ಹೀರೋ ಆಗಿ ಅಂತ ತನ್ನ ಮನೆ ಮಠನೆಲ್ಲಾನು ಸಹ ಅದನ್ನು ನನಗೆ ಬರುತ್ತೋ ಇಲ್ಲೋ ಅಂತ ಗೊತ್ತಿಲ್ಲದೇನೂ ಸಹ ಅವನು ಮಾಡಿ ಸಿನಿಮಾ ಮಾಡಿದವನು. ಸಿನಿಮಾ ತಾಯಿ ಕೈ ಹಿಡಿದು ಅವ್ನ ಸಿನಿಮಾ ರಿಲೀಸ್ ಅಂದರೆ ಒಬ್ಬ ಸೂಪರ್ ಸ್ಟಾರ್ ಸಿನಿಮಾಗೆ ಏನು ಓಪನಿಂಗ್ ಸಿಗುತ್ತೆ ಅಷ್ಟೇ ಓಪನಿಂಗ್ ಅವನಿಗೆ ಸಿಗುತ್ತೆ. ಬಹಳ ಹೆಮ್ಮೆ ಅನ್ಸೋದಂದ್ರೆ, ಇಡೀ ಕನ್ನಡ ಚಿತ್ರರಂಗದಲ್ಲಿ ಫಸ್ಟ್ 100 ಮಿಲಿಯನ್ ಸಾಂಗ್ನ ರೆಕಾರ್ಡ್ ಬ್ರೇಕ್ ಮಾಡಿದವನು ನಾನು ಗೆಳೆಯ. ಅಂದರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾವೇನೋ ತ್ಯಾಗ ಮಾಡೋದಕ್ಕೆ ತಯಾರಾದಾಗ ಅದು ಕೊಡುವಂಥ ರಿಸಲ್ಟ್ ಎಷ್ಟು ಅದ್ಭುತವಾಗಿರುತ್ತೆ ಅಂತ. ಸೊ ಇನ್ನೊಂದು ಬಂದು ಸುನಿ, ಅವನು ಸಹ ಹಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸಾಕಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿ ಒಂದು ಸಿನಿಮಾನ ಡೈರೆಕ್ಟ್ ಮಾಡಬೇಕು ಅಂತ ಬಂದಾಗ ಯಾವ ಪ್ರೊಡ್ಯೂಸರ್ಗಳಿಗೂ ಆಗಿ ತೊಂದರೆ ಕೊಡದೆ ಅವರು ಸಹ ತನಗಿದ್ದಿದ್ದು ಒಂದು ಸ್ವಲ್ಪ ಜಮೀನು ಮಾರ್ಕೊಂಡು ಸಿನಿಮಾ ಮಾಡಿದ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅಂತ ಅದ್ಭುತವಾದಂಥ ಒಂದು ಯಶಸ್ಸನ್ನು ಕಾಣ್ತು. ಆ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಪಾಪ ಅವನು ಎಷ್ಟು ಒದ್ದಾಡಿದ್ದಾನೆ ಅದು ನನಗೆ ಗೊತ್ತು, ಕಷ್ಟ. ಬಟ್ ಇವತ್ತು ಒಂದು ಸೂಪರ್ ಸ್ಟಾರ್ ಡೈರೆಕ್ಟರ್ಗಳ ಒಂದು ಸಾಲಲ್ಲಿ ಅವನು ನಿಂತಿದ್ದಾನೆ. ಹೆಸರು ಮಾತ್ರ ಇನ್ನೂ ಸಿಂಪಲ್ ಅಂತ ಇಟ್ಕೊಂಡಿದ್ದಾನೆ, ಅಷ್ಟೇ ಸಿಂಪಲ್ ಆಗೇ ಇದ್ದಾನೆ. ಆ್ಯಂಡ್ ನಮ್ಮ ಪುಷ್ಕರ್ ಮಲ್ಲಿಕಾರ್ಜುನ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಇಡೀ ಚಿತ್ರರಂಗ ತಿರುಗಿ ನೋಡುವಂಥ ಅದ್ಭುತವಾದಂಥ ಸಿನಿಮಾಗಳನ್ನು ಕೊಟ್ಟವರು. ಈ ಸಿನಿಮಾನು ಸಹ ರಿಲೀಸ್ ಆಗ್ತದೆ. ಅವರು ಸಹ ಸಾಕಷ್ಟು ಕಳ್ಕೊಂಡಿದ್ದಾರೆ. ಸರ್, ನೀವು ಕಳ್ಕೊಂಡಿರೋದು ಅಷ್ಟನ್ನು ಸಹ ಅವತಾರ ಪುರುಷ 2ನಲ್ಲಿ ವಾಪಸ್ ಬರಲಿ ಅಂತ ದೇವರು ನಾನು ಪ್ರಾರ್ಥನೆ ಮಾಡ್ತೀನಿ. ಸರ್, ಕಂಟೆಂಟು ಟ್ರೈಲರ್ ತುಂಬ ಚೆನ್ನಾಗಿದೆ, ಪಾತ್ರಧಾರಿಗಳೆಲ್ಲ ತುಂಬ ಚೆನ್ನಾಗಿದ್ದಾರೆ, ಟೆಕ್ನಿಕಲಿ ತುಂಬ
ರಿಚ್ ಆಗಿ ಬಂದಿದೆ ಅಂತ ಅನ್ಸುತ್ತೆ ಟ್ರೈಲರ್ ನೋಡಿದ್ರೆ. ಮತ್ತು ಆಶಿಕಾ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಬರೀ ನಾನು ಕಂಡಾಗೆ ಬರೀ ಗ್ಲಾಮರಸ್ಗೆ ಮಾತ್ರ ಸೀಮಿತವಾಗಿಲ್ಲ, ಅದ್ಭುತವಾದಂಥ ಪರ್ಫಾರ್ಮರ್. ಅವ್ರಿಗೆ ಅಂತ ಒಂದಷ್ಟು ಪ್ರೇಕ್ಷಕರು ಕಾಯ್ತಾ ಇರ್ತಾರೆ ಸ್ಕ್ರೀನ್ ಮೇಲೆ ನೋಡೋದಕ್ಕೆ. ಇವರೆಲ್ಲರ ಸಂಗಮದಲ್ಲಿ ಈ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ಆಮೇಲೆ ಮೋಹನ ಬಂದಿದ್ದಾರೆ. ಮೋಹನ ನೋಡಿ ತುಂಬ ವರ್ಷಗಳಾಗೋಯ್ತು. ಒಳ್ಳೆ ಸಿನಿಮಾಗಳು ಯಾವ್ದಾದ್ರು ಬಂದರೆ ಅದಕ್ಕೆ ಅವರಿದ್ದೇ ಅವರ ಆಶೀರ್ವಾದ ಖಂಡಿತವಾಗ್ಲೂ ಇದೇ ಇರುತ್ತೆ. ಸೊ ಹಾಗಾಗಿ ಮೋಹನನನ್ನು ನಾವು ಯಾವತ್ತೂ ನೆನೆಸ್ಕೊಳ್ಬೇಕು. ಎಲ್ಲರ ಒಂದು ಸಂಗಮದಲ್ಲಿ ಮೂಡಿ ಬಂದಿರ್ತಕ್ಕಂಥ ಅವತಾರ ಪುರುಷ ಇದು 5ನೇ ತಾರೀಕು ರಿಲೀಸ್ ಆಗ್ತದೆ. ಅದ್ಭುತವಾದ ಯಶಸ್ಸು ತಂಡಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಎಲ್ಲರೂ ಸಿಗಲಿ ಅಂತ ಹಾರೈಸ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇಷ್ಟು ಶಾರ್ಟ್ ನೋಟಿಸಲ್ಲೂ ನೀವು ಇವತ್ತು ಬಂದು ಬಿಡುವು ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಬಂದಿದ್ದೀರಲ್ಲ, ಅದರಲ್ಲೇ ಗೊತ್ತಾಗುತ್ತೆ ನಿಮ್ಮದು ಶರಣ್ ಸರ್ದು ಬಾಂಡ್ ಎಂಥದ್ದು ಅಂತ. ಸೊ ಈ ಫ್ರೆಂಡ್ಶಿಪ್ ಇನ್ನು 100 ಕಾಲ ಹೀಗೆ ಮುಂದುವರಿಲಿ ಅಂತ ನಾವೆಲ್ಲರೂ ಕೂಡ ವಿಶ್ ಮಾಡ್ತೀವಿ. ರಿಷಿ ಅವ್ರಿಗೆ ವೇದಿಕೆ ಮೇಲೆ ಬರಬೇಕು ಟ್ರೈಲರ್ ಬಗ್ಗೆ. ನನಗೆ ಆಕ್ಚುಲಿ ಭಯ ಆಗಿದ್ದು ಟ್ರೈಲರ್ ನೋಡಿ, ಅಂದ್ರೆ ಅಲ್ಲಿ ವಿಜುವಲ್ಸ್ ಇಂದ ಅಲ್ಲ. ಅಂದ್ರೆ ಯೂಶಲಿ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಅದ್ಭುತವಾದಂಥ ಟ್ರೈಲರ್. ನನಗೆ ತುಂಬ ಖುಷಿಯಾಗೋದು ಏನು ಅಂತ ಹೇಳಿದ್ರೆ, ಯಾವುದೇ ಒಬ್ಬ ನಿರ್ದೇಶಕರಿಗಾಗಲಿ ಕೂಡ ಇಷ್ಟು ವಿಭಿನ್ನವಾಗಿರುವಂಥ ಒಂದು ಜಾನರ್ಸ್ನ ಅಟೆಂಪ್ಟ್ ಮಾಡೋದಕ್ಕೇನೆ ಒಂದ್ಸಲಿ ಹೆದರ್ತಾರೆ. ನನಗೆ ಈ ಜಾನರ್ ಮೇಲೆ ಒಂದು ಹಿಡಿತ ಬಂದಿದೆ. ಇನ್ನೊಂದು ಜಾನರ್ನ ಅಟೆಂಡ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಅದರಲ್ಲಿ ಕಲಿಕೆ ಇರುತ್ತೆ, ತಿಳ್ಕೊಳ್ಬೇಕಾಗುತ್ತೆ ಅನ್ನೋ ಒಂದು ಆತಂಕ ಇರುತ್ತೆ. ಇದು 90% ಆಫ್ ಡೈರೆಕ್ಟರ್ಸ್ ಅಲ್ಲಿ ಇರುತ್ತೆ. ಬಟ್ ಒಂದು ಸರಳ ಪ್ರೇಮ ಕಥೆ ಥರದೊಂದು ಸಿನಿಮಾ ಮಾಡೋದು, ನೆಕ್ಸ್ಟ್ ಪಟ್ ಅಂತ ಅವತಾರ ಪುರುಷ ಎರಡು ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಅಲ್ಲೇ ಆಗಿರೋದು ಅನ್ಸುತ್ತೆ. ಮಧ್ಯದಲ್ಲಿ ಬಜಾರ್ ಅಂತಾನು ಸಿನಿಮಾ ಮಾಡ್ತಾರೆ, ಆಕ್ಷನ್ ಸಿನಿಮಾ. ಆಪರೇಷನ್ ಅಲ್ಲೆಲ್ಲ ಮಾತಾಡೋದು ಒಂದು ತುಂಬಾ ಇನ್ನಸೆಂಟ್ ಸಿನಿಮಾನು ಮಾಡಿರ್ತಾರೆ. ಸೊ ಅಂದ್ರೆ ಇಷ್ಟು ವೆರೈಟೀಸ್ ಎಲ್ಲರೂ ಇರೋದಿಲ್ಲ. ಸೊ ಹಾಗಾಗಿ ಐ ಥಿಂಕ್ ಕನ್ನಡದಲ್ಲಿ ಎಲ್ಲ, ಇನ್ಫ್ಯಾಕ್ಟ್ ಇಂಡಿಯಾನಲ್ಲಿ ಅದಿರೋದಿಲ್ಲ. ಹಾಗಾಗಿ ವಿ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ಯು ಸರ್. ಇದರಲ್ಲಿ ಅತಿಶಯ ಇಲ್ಲ. ಅಥವಾ ಅಫ್ಕೋರ್ಸ್ ಸುನಿ ಸರ್ ಜೊತೆಗೆ ನಾನು ಮೊದಲನೇ ಸಿನಿಮಾ ಮಾಡಿದಕ್ಕೋಸ್ಕರ ಅವ್ರನ್ನ ಹೊಗಳ್ಬೇಕು ಅನ್ನೋ ಅನಿವಾರ್ಯತೆಯೂ ನನಗಿಲ್ಲ. ಅಫ್ಕೋರ್ಸ್ ಅವ್ರು ಕರೆದಾಗ ಯಾವಾಗಲೂ ಅಲ್ಲಿ ಫುಡ್ ಸೋಲ್ಜರ್, ಅವ್ರು ಕರೆದಾಗ ಆಸ್ ಅ ಸೋಲ್ಜರ್ ಬಂದು ನಿಂತ್ಕೊಳ್ತೀನಿ, ಅದಿರುತ್ತೆ. ಅದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರ್ತೀವಿ ಅದಂತರ. ಬಟ್ ಡೆಫಿನೆಟ್ಲಿ ಅವರ ಒಂದು ಸ್ಕಿಲ್ ಸೆಟ್ ನೋಡಿದಾಗ ತುಂಬಾ ಇನ್ಸ್ಪೈರ್ ಆಗುತ್ತೆ. ಏನೋ ಹೆಂಗೆ ಐ ಮೀನ್ ಅಟೆಂಡ್ ಮಾಡೋದನ್ನ, ಯೋಚನೆ ಮಾಡೋದನ್ನ ಜಾಸ್ತಿ ತಲೆನೂ ಕೆಡ್ಸ್ಕೊಳ್ಳಲ್ಲ. ಬಟ್ ಅಂತ ಹೇಳೋದು ಬಾನ್ ಇನ್ ಶಾರ್ಟ್. ನನಗೆ ಆಕ್ಚುಲಿ ಇವತ್ತು ಟ್ರೈಲರ್ ಲಾಂಚ್ ಬಗ್ಗೆ ಹೇಳಿದಾಗ ನಾನು ಬಂದಿದ್ದು ಟು ಬಿ ವೆರಿ ಆನೆಸ್ಟ್ ಆಸ್ ಅ ಫ್ಯಾನ್ ಬಾಯ್. ಯಾಕಂದ್ರೆ ನನಗೆ ಅವತಾರ ಪುರುಷ ನೋಡಿ ನಾನು ತುಂಬಾ ಎಂಜಾಯ್ ಮಾಡಿದ್ದೆ ಸಿನಿಮಾ ಆಕ್ಚುಲಿ. ಆ್ಯಂಡ್ ತುಂಬಾ ಎಂಜಾಯ್ ಮಾಡಿ ನನಗೆ ಮುಖ್ಯ ಕಾರಣ ಬಂದು ಶರಣ್ ಸರ್ ಪರ್ಫಾರ್ಮೆನ್ಸ್ ಸಿನಿಮಾನಲ್ಲಿ. ನಾನು ಸಿನಿಮಾ ನೋಡ್ಬಿಟ್ಟು ನಿಮಗೆ ವಾಟ್ಸಪ್ ಮಾಡಿದ್ದೆ ಸರ್. ನಾನು ನೋಡಿದಾಗ ಒನ್ ಆಫ್ ದ ಬ್ರಿಲಿಯಂಟ್ ಪರ್ಫಾರ್ಮೆನ್ಸಸ್. ಯೂಶಲಿ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾನಲ್ಲಿ ಒಬ್ಬ ಲೀಡ್ ಆಕ್ಟರ್ ಪರ್ಫಾರ್ಮೆನ್ಸ್ನ ತುಂಬಾ ಸೀರಿಯಸ್ ಆಗಿ ತಗೊಂಡ್ರಲ್ಲ ನಾವು. ಇದರಲ್ಲಿ ಏನಿರುತ್ತೆ, ಇದು ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ, ಪರ್ಫಾರ್ಮೆನ್ಸ್ ಏನು ಅಂತ ದೊಡ್ಡದಲ್ವಲ್ಲ ಅನ್ನೋ ಥರದ್ದು. ಸಮ್ಟೈಮ್ಸ್ ಮೋಸ್ಟ್ ಆಫ್ ದ ಟೈಮ್ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾನಲ್ಲಿ ಒಂದು ಲೀಡ್ ಆಕ್ಟರ್ ಪರ್ಫಾರ್ಮೆನ್ಸ್ನ ಕೆಲವು ಸತಿ ತುಂಬಾ ನಾವು ಹೊಗಳೋದು ತುಂಬಾ ಕಡಿಮೆ ಮಾಡಿರ್ತೀವಿ ಅಂತ ಅನ್ಸುತ್ತೆ ನನಗೆ. ಐ ಥಾಟ್ ದಟ್ ವಾಸ್ ಒನ್ ಆಫ್ ದ ಫೈನೆಸ್ಟ್ ಪರ್ಫಾರ್ಮೆನ್ಸಸ್ ಸರ್. ನನಗೆ ಇವತ್ತಿಗೂ ಕೂಡ ಸುಮಾರು ಸತಿ ನೆನೆಸ್ಕೊಳ್ತೀನಿ. ನೀವು ಮೈಕಲ್ ಜಾಕ್ಸನ್ ತರ ಹಿಂದೆ ನಡ್ಕೊಂಡು ಬಂದು ಕಾರ್ ಜಂಪ್ ಮಾಡ್ಕೊಂಡು ಹೋಗ್ತೀರಾ, ನಾನು ಎಷ್ಟು ಅದ್ಭುತವಾಗಿ ಮಾಡಿರ್ತಾರೆ ಅದನ್ನ. ಅಂದ್ರೆ ಐ ಸ್ಟಿಲ್ ರಿಮೆಂಬರ್ ಆ ಮೂಮೆಂಟ್ಸ್. ನನಗೆ ಸಿನಿಮಾ ನೋಡಿ ಅಷ್ಟು ಸಮಯ ಆಗಿದ್ರು ಕೂಡ ನನಗೆ ನೆನಪಿದೆ. ಓವರ್ ಆಕ್ಟಿಂಗ್ ಮಾಡಿ ಸ್ಟಿಲ್ ನಮ್ಗೆ ಅದು ಓವರ್ ಆಕ್ಟಿಂಗ್ ಅನ್ನಿಸ್ತೇ ಇರೋ ಹಂಗೆ ಡೆಲಿವರ್ ಮಾಡೋದಿದೆಲ್ಲ ತುಂಬಾ ಕಷ್ಟವಾದ ಕೆಲಸ. ಕನ್ನಡದ ಜಿಮ್ ಕ್ಯಾರಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ ಅದು. ಐ ಆಮ್ ಟ್ರೂಲಿ ಅ ಫ್ಯಾನ್ ಬಾಯ್ ಸರ್. ಐ ಥಿಂಕ್ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ಸ್ ನೀವು. ಐ ಥಿಂಕ್ ನಿಮ್ಗೆ ಯಾವ ಸಿನಿಮಾನು ಮಿಸ್ ಮಾಡಿಲ್ಲ ನಾನು. ಬಹುಶಃ ಮಧ್ಯದಲ್ಲಿ ಯಾವುದೋ ಒಂದು ಸಿನಿಮಾ ಮಿಸ್ ಮಾಡಿರ್ಬೋದೇನ. ಸೊ ಹಾಗಾಗಿ ನಾನು ಐ ವಾಸ್ ವೆರಿ ಹ್ಯಾಪಿ. ನನಗೆ ಟ್ರೈಲರ್ ನೋಡೋದಕ್ಕೂ ಕೂಡ ಕುತೂಹಲ ಆಯಿತು, ನಾನು ನೋಡಿರಲಿಲ್ಲ. ಸೊ ಹಾಗಾಗಿ ಐ ಆಮ್ ವೆರಿ ಎಕ್ಸೈಟೆಡ್ ಬಿಕಾಸ್ ಈ ಟ್ರೈಲರ್ ನೋಡಿದಾಗ ಕಂಪ್ಲೀಟ್ಲಿ ವಿಭಿನ್ನವಾಗಿದೆ. ಸುನಿ ಸರ್ ಪ್ರೀವಿಯಸ್ ಸಿನಿಮಾ ಇದು ಅದೇ ಡೈರೆಕ್ಟರ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಡಿಯನ್ಸ್ ನಂಬಲ್ಲ. ಆ್ಯಂಡ್ ಐ ಥಿಂಕ್ ನಿಮ್ಮ ಈ ಒಂದು ಜಾನ್ರಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡೋದಕ್ಕೂ ನಾನು ಕಾಯ್ತಾ ಇದ್ದೀನಿ. ಆ್ಯಂಡ್ ಕಡಿಮೆ ಸಮಯದಲ್ಲೂ ಕೂಡ ನಾವು ಅನೌನ್ಸ್ ಮಾಡಿ ಕಾನ್ಫಿಡೆಂಟ್ ಆಗಿ ಕೂತಿದ್ದಾರೆ ಅಂತ ಹೇಳಿದ್ರೆ ಪ್ರಾಡಕ್ಟ್ ಮೇಲೆ ಅವ್ರ ಮೇಲೆ ಇರೋ ನಂಬಿಕೆಯಿಂದಲೇ ಆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ ನಾನು ನಂಬ್ತೀನಿ. ಪ್ರೊಡ್ಯೂಸರ್ ಅವರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಹೇಳಿದಾಗ ಐ ಥಿಂಕ್ ಅವ್ರಿಗೆ ಪ್ರಾಡಕ್ಟ್ ಮೇಲೆ ಇರುವಂಥ ಒಂದು ನಂಬಿಕೆ. ಸೊ ಹಾಗಾಗಿ ಅದನ್ನ ನೋಡಿ ನನಗೆ ಸಂತೋಷ ಆಗುತ್ತೆ. ಆ್ಯಂಡ್ ಆಶಿಕಾ, ನೀವು ಯು ಸ್ಟಾರ್ಟೆಡ್ ಆಸ್ ಅ ಗ್ಲಾಮರಸ್ ಆ್ಯಕ್ಟರ್, ಬಟ್ ಇವಾಗ ಯು ಟ್ರಾನ್ಸ್ಫಾರ್ಮ್ ಯುವರ್ ಸೆಲ್ಫ್ ಇನ್ ಟು ಅ ಬ್ಯೂಟಿಫುಲ್ ಪರ್ಫಾರ್ಮರ್.
ನಿಮ್ಮ ಆನೆಸ್ಟಿ ಸ್ಕ್ರೀನ್ ಮೇಲೆ ಕಾಣುತ್ತೆ. ಆ್ಯಂಡ್ ಐ ಥಿಂಕ್ ನಿಮ್ಮ ಲೈನಪ್ ನೋಡಿದಾಗಲೂ ಕೂಡ ಐ ಆಮ್ ವೆರಿ ಹ್ಯಾಪಿ ದಟ್ ಕನ್ನಡದಲ್ಲಿ ನಟಿಯರು ಗ್ಲಾಮರ್ ಅಲ್ಲದೆ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡಿ ಆ್ಯಂಡ್ ಯು ಆರ್ ಡೂಯಿಂಗ್ ಸೋ ವೆಲ್ ಫಾರ್ ಯುವರ್ ಸೆಲ್ಫ್. ಅದನ್ನು ನೋಡೋದಕ್ಕೆ ನನಗೆ ಐ ಫೀಲ್ ವೆರಿ ಹ್ಯಾಪಿ. ಸೊ ಪ್ಲೀಸ್ ಕಂಟಿನ್ಯೂ ದ್ಯಾಟ್. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಟೀಮ್. ಸಿನಿಮಾಗೆ ಒಳ್ಳೆಯದಾಗಲಿ ಅಂತ ಅಫ್ಕೋರ್ಸ್ ಆಲ್ವೇಸ್ ನನ್ನ ಒಂದು ಹಾರೈಕೆ ಎಲ್ಲ ಇದೇ ಇರುತ್ತೆ. ಸಾಂಗಾಗಿ ಮತ್ತೆ ಮಗದೊಮ್ಮೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ತುಂಬಾ ಅದ್ಭುತವಾಗಿ ಮಾತನಾಡಿದ್ರೆ. ನಿಮ್ಮ ಸಿನಿಮಾ ರಾಮನ ಅವತಾರ, ಅದಕ್ಕೂ ಕೂಡ ತುಂಬಾ ಒಳ್ಳೆಯದಾಗಿ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ಪ್ರವೀಣ್ ತೇಜ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸೇಮ್ ರಿಪೀಟೆಡ್ ಕ್ವೆಶನ್. ಟ್ರೇಲರ್ ನೋಡಿದ್ವಿ, ಹೆಂಗ ಅನಿಸ್ತು? ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸಿನಿಮಾ ನೋಡೋದಕ್ಕೆ? ಎಲ್ರಿಗೂ ನಮಸ್ಕಾರ. ನನಗೆ ಅವತಾರ ಪುರುಷ ಅನೌನ್ಸ್ ಆದ ದಿನದಿಂದನೂ ತುಂಬ ಎಕ್ಸೈಟ್ಮೆಂಟು. ಒಂದು ಕಾರಣ ಸುನಿ ಸರ್ ಜೊತೆ ಕೆಲಸ ಮಾಡಿದ್ದೀನಲ್ಲ, ಅವ್ರ ಹ್ಯೂಮರ್ ರೈಟಿಂಗ್ ಅಂತ ತುಂಬ ಚೆನ್ನಾಗುತ್ತೆ. ಅವ್ರು ಹೇಳಿದ್ರೆ ಬರೆದ್ರೆ ಸಾಕು, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಅನ್ಸ್ಕೊಳುತ್ತೆ. ಅದಕ್ಕೆ ಅವ್ರದ್ದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋರಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ದಂಗೆ ಕಾಣಿಸುತ್ತೆ. ಇನ್ನೊಂದು ಕಾರಣ ಅಫ್ಕೋರ್ಸ್ ಹ್ಯೂಮರ್ಗೆ ಕಿಂಗು ಶರಣ್ ಸರ್. ಅವ್ರ ಕಾಂಬಿನೇಷನ್ ಅಂದರೆ ಇವರು ತುಂಬ ಒಂದು ನಾರ್ಮಲ್ ಸೀನನ್ನು ಕೂಡ ಎತ್ತಿ ಬ್ಯೂಟಿಫುಲ್ ಸೀನ್ ಮಾಡೋ ಶಕ್ತಿ ಇರೋ ಶರಣ್ ಸರ್. ಒಂದು ನಾರ್ಮಲ್ ಆಗಿ ಬರೋದು ಅದು ಬ್ಯೂಟಿಫುಲ್ ಅನ್ಸ್ಕೊಳ್ಳೋ ರೈಟರ್. ಅವ್ರ ಕಾಂಬಿನೇಷನ್ನೇ ತುಂಬ ಎಕ್ಸೈಟ್ಮೆಂಟು. ಸಿನಿಮಾ ಅನ್ನೋಂಥ ದಿನ ನಾನು ಐ ವಾಸ್ ವೆರಿ ಎಕ್ಸೈಟೆಡ್. ಸಿನಿಮಾ ಸಕ್ಕತ್ತಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ಅಂತ. ಇನ್ನೊಂದು ಕಾರಣ ಪುಷ್ಕರ್ ಸರ್ನ ಅವರ ಒಂದು ಸ್ಟೇಬಲ್ ಸ್ಟೆಪ್ಸ್ ನಾನು ನೋಡಿದ್ದೀನಿ. ಇನ್ಫ್ಯಾಕ್ಟ್ ನಾ ಸುನಿ ಸರ್ ಜೊತೆ ಸಿಂಪಲ್ ಮಾಡುವಾಗ ಅವರು ಗೋಧಿ ಬಣ್ಣ ನಡೀತಾ ಇತ್ತು, ಅವಾಗ ಆಫೀಸಿಗೆ ಬರ್ತಾ ಇದ್ರು. ಹಿ ವಾಸ್ ವೆರಿ ಸ್ಟೇಬಲ್. ಒಂಥರ ಎಕ್ಸೈಟ್ಮೆಂಟ್ ಇದ್ದೇನೆ ಫಸ್ಟ್ ಸಿನಿಮಾ ಅಂತ, ತುಂಬ ಸ್ಟೇಬಲ್ ಆಗಿ ಕಾಮ್ ಆಗಿ, ಏನೋ ಭಯ ಇದ್ದೇನೆ. ಅವಾಗ ಅನಿಸ್ತಾ ಇತ್ತು ಏನು ಅಂದರೆ ಜನರಲಿ ಫಸ್ಟ್ ಪ್ರೊಡ್ಯೂಸರ್ ಆದಾಗ ನಮ್ಗೆ ಹೇಳ್ತಲ್ಲ ಏನೋ, ಬಟ್ ಏನೂ ಇಲ್ಲ. ಆ ಸಿನಿಮಾ ಆದಮೇಲೆ ಅವರ ಎಲ್ಲ ಸ್ಟೆಪ್ಸ್ ನೋಡ್ಕೊಂಡು ಬಂದಾಗ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು. ಸಬ್ಜೆಕ್ಟ್ ತುಂಬ ಚೆನ್ನಾಗಿರುತ್ತೆ. ಅಫ್ಕೋರ್ಸ್ 3 ಜನ ಸೇರಿದ್ದಾರೆ. ಆಮೇಲೆ ಆಶಿಕ್ ಅವ್ರಿಗೂ ಕಾಂಬಿನೇಷನ್ ನಮಗೆಲ್ಲ ಗೊತ್ತೇ ಇದೆ, ಬೆಸ್ಟ್ ಕಾಂಬಿನೇಷನ್. ಅವ್ರು ಬೇರೆ ಇದ್ದಾರೆ. ಅಗೇನ್ ಶೀಲಮ್ ಈ ಸಿನಿಮಾದ ಅಸೋಸಿಯೇಟ್ ಡೈರೆಕ್ಟರ್ ಅವರು ನಾವು ಒಟ್ಟಿಗೆ ವರ್ಕೌಟ್ ಮಾಡುವಾಗೆಲ್ಲ ಸುಮ್ಮನೆ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇತ್ತು. ಆಶಿಕ್ ತುಂಬ ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ. ಕ್ಯಾರೆಕ್ಟರ್ ಬಂದು ಜೂನಿಯರ್ ಆ್ಯಕ್ಟರ್ ಕ್ಯಾರೆಕ್ಟರ್. ಅದೊಂಥರ ಜೂನಿಯರ್ ಆ್ಯಕ್ಟರ್ ಅನ್ನೋದೇ ಒಂದು ಎಕ್ಸೈಟ್ಮೆಂಟ್. ಅಂದರೆ ಅವರು ಸ್ವಲ್ಪ ಆ ಕ್ಯಾರೆಕ್ಟರ್ನ ಶರಣ್ ಸರ್ ಮಾಡ್ತಿದ್ದಾರೆ ಅಂದರೆ ಆ ಒಂದು ಕಾರಣಕ್ಕೆ ಸಿನಿಮಾ ನೋಡಬೇಕು ಅಂತ ಅವತ್ತು ಅನಿಸಿತ್ತು. ಅದಾದಮೇಲೆ ಸಿನಿಮಾ ಫಸ್ಟ್ ನೋಡಿದ್ದೀವಿ. ಈಗ ಸೆಕೆಂಡ್ ಟ್ರೇಲರ್ ಇಷ್ಟು ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಸುನಿ ಸರ್, ಶರಣ್ ಸರ್, ಆಶಿಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಈ ಸಿನಿಮಾ ತುಂಬ ದೊಡ್ಡ ಯಶಸ್ಸನ್ನು ಕಾಣಲೇಬೇಕು. ಕಾರಣ ಏನಂದರೆ ಈಗಿನ ಪರಿಸ್ಥಿತಿಯಲ್ಲಿ ಜನ ಥಿಯೇಟ್ರಿಗೆ ಬರೋದಕ್ಕೆ ಇಂಥ ಸಿನಿಮಾಗಳು ತುಂಬ ಇಂಪಾರ್ಟೆಂಟು. ಯಾಕಂದರೆ ಇವರೆಲ್ಲರೂ ಚೆಕ್ ಮಾಡೋಕ್ಕೆ ಸಿನಿಮಾ ಅದ್ಭುತವಾಗಿದೆ, ನೋ ಡೌಟ್ ದಟ್ ವಿಲ್ ಬಿ ಅ ಫುಲ್ ಮೀಲ್ಸ್. ಸೊ ಅದೊಂದು ಕಾರಣಕ್ಕೆ ಈ ಸಿನಿಮಾ ತುಂಬ ಮುಖ್ಯ. ಇನ್ನೊಂದು, ಈ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಗೆಲ್ಲೋದು ಇನ್ನೊಂದು ಭಾಳ ಮುಖ್ಯ. ಯಾಕಂದರೆ ಇಲ್ಲಿರೋ ಎಲ್ಲ ಎಸ್ಪೆಷಲಿ ಪ್ರೊಡ್ಯೂಸರ್ ಅಫ್ಕೋರ್ಸ್ ಆಶಿಕ್ ಅವರು, ಶರಣ್ ಸರ್, ಸುನಿ ಸರ್ ಎಲ್ಲ ಅವ್ರು ಬಂದಿದ್ದ ದಾರಿ, ಅವ್ರಿಗೆ ಅವರೇ ಮೆಟ್ಲು ಹಾಕೊಂಡ್ರು, ಅವ್ರಿಗೆ ಅವರೇ ದುಡ್ಡು ಹಾಕೊಂಡ್ರು, ತುಂಬ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಇವತ್ತು. ಅಂದರೆ ಸ್ಟ್ರಾಂಗ್ ಸಡನ್ ಆಗಿ ಯಾರಿಗೂ ಏನು ಸಕ್ಸಸ್ ಸಿಕ್ಕಿಲ್ಲ. ಶರಣ್ ಸರ್ ಜನ ನಮಗೆ ಗೊತ್ತಿಲ್ಲ, ಅವರ ದಾರಿ, ಅವ್ರು ಇವತ್ತು ಬಂದು ನಿಂತು ಅವರ ಒಂದು ಲೆಗಸಿ. ಇವರಿಗೆ ಇಂಥ ತಂಡಕ್ಕೆ ಸಿನಿಮಾ ಗೆದ್ದು ದೊಡ್ಡ ಮಟ್ಟದ ಬಂಡವಾಳ ವಾಪಸ್ ಸಿಗೋದ್ರಿಂದ ಇನ್ನು 16 ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಸ್ಕ್ರಿಪ್ಟು, ಒಳ್ಳೊಳ್ಳೆ ಅವಕಾಶಗಳು ಹೆಚ್ಚಾಗುತ್ತೆ. ಆ ಕಾರಣಕ್ಕೆ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸು ಕಾಣುತ್ತೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಹೆದರಿಸುತ್ತೆ ಅನ್ಸುತ್ತೆ ಸರ್ ನಿಮಗೆ? ಟ್ರೈಲರ್ ತುಂಬಾ ಚೆನ್ನಾಗಿದೆ. ಪ್ರೇಮ್ ಸರ್ಗೆ ಎಲ್ಲರಿಗೂ ನಮಸ್ಕಾರ. ಪ್ರೇಮ್ ಸರ್ 1:15 ಹೇಳಿದ್ರು, ನಂಗೆ 5:15 ಹೇಳಿದ್ರು ಸುನಿ ಸರ್. ನಾನು ಬಂದಾಗಲೂ ಇವತ್ತು ಏಪ್ರಿಲ್ 1 ಅಲ್ವಾ, ಇವರು ಸ್ವಲ್ಪ ಚಮಕ್ ಸೀನ್ ಮಾಡಿ
ನಮಗೆ ಚಮಕಿಮ ಕೊಡ್ತಾವ್ರ ಅಂತ ಅಲ್ಲಿ ಬಂದೆ, ಪೋಸ್ಟ್ ನೋಡಿ ಕನ್ಫರ್ಮ್ ಆಯ್ತು, ಆಮೇಲೆ ಒಳಗೆ ಬಂದೆ. ಮಾರ್ವೆಲ್ ಟಿ ಶರ್ಟ್ ಎಲ್ಲ ಹಾಕೊಂಡ್ಬಂದ್ಬಿಟ್ಟಿದೆ ಸರ್. ನಮ್ಮ ಪುಷ್ಕರ್ ಅವ್ರ ಕನಸು ಯಾವಾಗಲೂ ಮಾರ್ವೆಲ್ ಸ್ಟುಡಿಯೋಸ್ ತರ ಇರುತ್ತೆ. ಅವ್ರ ಕನಸು ನನ್ಸಾಗ್ಬೇಕು ಅಂದ್ರೆ ಈ ಸಿನಿಮಾ ಹಿಟ್ ಆಗ್ಬೇಕು, ಅದಕ್ಕೆ ಅವ್ರಿಗೆ ಇನ್ಸ್ಪೈರ್ ಆಗಲಿ ಅಂತ ಈ ಟಿ ಶರ್ಟ್ ಹಾಕೋದು. ಸೂಪರ್ ಸೂಪರ್. ಆಮೇಲೆ ಶರಣ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ನಾವೇನು ಮೀಟ್ ಆಗಲ್ಲ, ನಮ್ದು ಮೆಸೇಜ್ ಅಲ್ಲಿ ಕಾನ್ವರ್ಸೇಷನ್ ಎಲ್ಲ. ನಾನು ಯಾವುದೋ ಒಂದು ಮೆಸೇಜ್ ನೋಡಿ ಮಾರ್ಕ್ಸಲ್ಲಿ ನಮ್ಮದು ನೇಮ್ನ ಡಿಸ್ಪ್ಲೇ ಮಾಡ್ತಾರೆ ಅಂತ ಒಂದು ಮೇಲ್ ಇತ್ತು. ಅದನ್ನ ಹಾಕಿದಾಗ ಇವರು ಕಳಿಸಿದ್ರೆ ನನ್ನ ಹೆಸರು ಹಾಕಿ ಕಳಿಸು ಮಾರ್ಕ್ಸಲ್ಲಿ ಬರಲಿ ಅಂತ. ಈ ಥರ ಸಿನಿಮಾ ಕಾನ್ವರ್ಸೇಷನ್ ಇರಲ್ಲ, ನಮ್ದು ಬೇರೆ ಬೇರೆ ಕಾನ್ವರ್ಸೇಷನ್ ಮಾಡೋದು. ಶರಣ್ ಸರ್ ಯಾವಾಗ್ಲೂ, ಯಾಕಂದ್ರೆ ಇವರಿಬ್ಬರ ಮಧ್ಯೆ ಒಬ್ಬರು ಶಿವ ಅಂತ ಇದ್ದಾರೆ, ನೀನಾಸಮ್ ಅವರು ಶರಣ್ ಸರ್ ಅವ್ರಿಗೆ ಅವ್ರ ಮಗನಿಗೆ ಕ್ಲಾಸಸ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ಶಿವ ಅವ್ರು ಹೇಳೋರು, ವಿಕಿದು ಸಿನಿಮಾ ಏನಾಯ್ತು, ಕತೆ ಚೆನ್ನಾಗಿದೆ, ಜಲ್ದಿ ಮಾಡಿ ಚೆನ್ನಾಗಾಗಲಿ ಅಂತ ಯಾವಾಗಲೂ ಕಾಣದೆ ದೂರದಿಂದನೇ ಆಶೀರ್ವಾದ ಮಾಡ್ತಿದ್ದ ಶರಣ್ ಸರ್ಗೆ ಥ್ಯಾಂಕ್ ಯು. ಹಂಗೆ ಮೋಹನ್ ಅಣ್ಣ ಅವರು, ನಾನು ಚಿಕ್ಕ ಹುಡುಗನಾಗಿದ್ದಾನು ನೋಡ್ತಾ ಇದ್ದೀನಿ, ಇವಾಗಲೂ ಹಂಗೆ ಇದ್ದಾರೆ. ಥ್ಯಾಂಕ್ ಯು ಮೋಹನ್ ಅಣ್ಣ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗಿಂದಾನು ಒಳ್ಳೆ ಪಿಕ್ಚರ್ ಮಾಡೋ, ಒಳ್ಳೆ ಸಿನಿಮಾ ಡೈರೆಕ್ಷನ್ ಮಾಡೋ ಅಂತ ಹೇಳ್ತಾ ಇದ್ರು, ಅವ್ರಿಗೂ ಥ್ಯಾಂಕ್ ಯು. ಆಮೇಲೆ ಆಶಿಕ್ ಅವ್ರನ್ನ 2024 ಮತ್ತೆ ನೋಡ್ತಾ ಇದ್ದೀನಿ, ತುಂಬ ಥ್ಯಾಂಕ್ ಯು. ಯಾಕಂದ್ರೆ 2 ವರ್ಷ 3 ವರ್ಷಕ್ಕೆ ಒಂದ್ಸರಿ ನೋಡೋ ಸರ್, ಈ ವರ್ಷ ನೋಡಿದ್ದೀನಿ, ತುಂಬ ಚೆನ್ನಾಗಿ. ಹೌದು ಹೌದು ಮೇಡಮ್, ನಾನು ನಿಜವಾಗ್ಲೂ ಈ ವರ್ಷ ನೋಡ್ತಾ ಇದ್ದೀನಿ. ಅವ್ರಿಗೂ ಒಳ್ಳೇದಾಗಲಿ, ಸಿನಿಮಾ ಹಿಟ್ ಆಗಲಿ. ಹಂಗೆ ಸುನಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಈಗ ಪ್ರವೀಣ್ ಅವ್ರು ಹೇಳಿದ್ರು, ರಿಷಿ ಅವ್ರು ಹೇಳಿದ್ರು ಅವ್ರ ಜೊತೆ ಸಿನಿಮಾ ಮಾಡಿದ್ವಿ ಅಂತ. ನಾವು ಮುಂದೆ ಸಿನಿಮಾ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಅವ್ರಿಗೆ ಒಳ್ಳೇದಾಗಲಿ. ಸುನಿ ಸರ್ ಆಲ್ರೆಡಿ 6 ತಿಂಗಳಿಗೆ 1 ಹಿಟ್ ಕೊಟ್ಟಿದ್ದಾರೆ, ಇದೊಂದು ಹಿಟ್ ಆದರೆ 6 ತಿಂಗಳಿಗೆ 2 ಹಿಟ್ ಕೊಟ್ಟ ಕನ್ನಡ ಚಿತ್ರರಂಗದ ಮೊದಲ ನಿರ್ದೇಶಕರವರೇ ಆಗಲಿ ಅಂತ ಕೇಳ್ಕೊತೀನಿ ದೇವರಲ್ಲಿ. ಇಡೀ ಅವತಾರ ಪುರುಷ ಟೀಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ನಿಮಗೂ ಕೂಡ ಕಾಲಪತ್ರ ಆದಷ್ಟು ಬೇಗ ರಿಲೀಸ್. ಎಲ್ರಿಗೂ ನಮಸ್ಕಾರ. ಎಲ್ಲರಿಗಿಂತ ನಾನೇ ಅದೃಷ್ಟ ಅನ್ಸುತ್ತೆ, ಮೇ ಬಿ 1:30 ಗಂಟೆ ಬೇಗ ಬಂದವರೆಲ್ಲ ಸುನಿ ಸರ್ನ ಟ್ರೋಲ್ ಮಾಡ್ತಾರೆ. ಪ್ರೀತಿಯಿಂದ ಸುನಿ ಸರ್ ಇಲ್ಲ, ಪ್ರೀತಿ ಇರೋದಕ್ಕೆ ಎಲ್ಲ ಬಂದಿರೋದು. ಮೊದಲನೇದಾಗಿ ನಾನು ತುಂಬ ದಿವಸ ಆಯ್ತು ಸ್ಟೇಜ್ ಮೇಲೆಲ್ಲ ಬಂದು ಶರಣ್ ಸರ್ ಬಗ್ಗೆ ಒಂದು ಮಾತು ಹೇಳಬೇಕು. ಲಾಸ್ಟ್ 1 ಇಯರಿಂದ ಹಿಂದಿ ಫಿಲ್ಮ್ ಮಾಡ್ತಿದ್ದ, ಅಲ್ಲಿ ಒಬ್ಬ ಹೀರೋ, ನಮ್ಮ ಸಿನಿಮಾ ಹೀರೋ ಸಿ ಪೇಪರ್ ಕಳಿಸಿದ್ರೆ, ಸರ್ ಇವತ್ತಿನ ಸಿ ಪೇಪರ್ ನೆನ್ನೆ ಕಳಿಸ್ಬೇಕು, ಇಲ್ಲ ನಾನು ಆ್ಯಕ್ಟಿಂಗ್ ಮಾಡಲ್ಲ, ನನಗೆ ಆಗಲ್ಲ ಸರ್. ಅದಕ್ಕೆ ನಮ್ಮಲ್ಲಿ ಹಂಗೆ ಇಲ್ವಲ್ಲ ಸರ್. ಮತ್ತು ನಾನು ವಿಕ್ಟ್ರಿ 2 ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದರಲ್ಲಿ ಶರಣ್ ಸರ್ ಅಂತ ನಮಗೆ ಫೋಟೋ ಎಲ್ಲ ತೋರಿಸಿದ್ದೀನಿ, ನಿಮ್ಮ ಮಾರ್ಕೆಟಿಂಗ್ ಎಲ್ಲ ಮಾಡಿದ್ದೀನಿ ಅಲ್ಲಿ. ಅವರು 5-6 ಪೇಜ್ ಸೀನ್ ಇದ್ರು ಅದು ಓದೋದಿಲ್ಲ, 2 ಸರಿ ಕೇಳಿಸ್ಕೊಂಡು ಟೇಕ್ ಅಂತಾರೆ, ಫೋನ್ ಕರೋಸ್ಕೊ ಅಂತಾರೆ. ಅಂದ್ರೆ ನಿಮ್ಮ ಪ್ರತಿಭೆ ಏನು ಅಂತ ಅಲ್ಲೊಂದ್ರೆ ಗೊತ್ತಾಗುತ್ತೆ ಸರ್, ಅದು ಸುಲಭ ಅಲ್ಲ. ಅವ್ರು ಯಾರು ಸ್ಕ್ರಿಪ್ಟ್ ಇಲ್ಲದೆ ಸೆಟ್ಟಿಗೆ ಬರಲ್ಲ, ಬಂದು ಆಕ್ಟಿಂಗ್ ಮಾಡಲ್ಲ, ಐ ಆಮ್ ಸಾರಿ ಅಂದ್ಬಿಟ್ಟು ಹೊರಟೋಗ್ತಾರೆ ಸರ್. ಅಂದ್ರೆ ನನಗೆ ನನ್ನ ಮಣ್ಣಿನ ಕೆಲಸ ಮತ್ತೆ ನಮ್ಮ ಸೌತಿಂದು ಏನ್ ಟ್ಯಾಲೆಂಟ್ ಇದೆ ನಮ್ಮ ಜನಗಳಲ್ಲಿ, ನಂಗೆ ತುಂಬಾ ಹೆಮ್ಮೆ ಆಯ್ತು. ಅಲ್ಲೋಗಿ ಸಿನಿಮಾ ಮಾಡಿದ್ಮೇಲೆ ಇಲ್ಲಿ ಟೆಕ್ನಿಷಿಯನ್ಗಳಾಗಲಿ ಆರ್ಟಿಸ್ಟ್ಗಳ ಬಗ್ಗೆ ತುಂಬಾ ಗೌರವ ಇದೆ. ಸೊ ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದರೆ, ನಾನು ಫಸ್ಟ್ ಪಾರ್ಟ್ ನೋಡಿದ್ದೀನಿ, ಮತ್ತು ಈ ಪಾರ್ಟು ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿದೆ. ಸುನಿ ಯಾಕೆ ಗ್ರೇಟ್ ಅಂದರೆ, ಒಂದು ಯೂಶ್ವಲಿ ಎಲ್ಲ ಡೈರೆಕ್ಟ್ರಿಗೂ ಒಂದು ಬ್ರ್ಯಾಂಡ್ ಫಿಕ್ಸ್ ಮಾಡಿಬಿಡ್ತಾರೆ. ಇವ್ನು ಇಂಥ ಸಿನಿಮಾನೇ ಮಾಡ್ತಾನೆ, ಇವ್ನು ಹಾರರೇ ಮಾಡ್ತಾನೆ, ಇವ್ನು ಕಾಮಿಡಿನೇ ಮಾಡ್ತಾನೆ ಅಂತ. ಸೊ ನನ್ನ ಜರ್ನಿನ ನಾನು ತುಂಬ ಎಕ್ಸ್ಪೆರಿಮೆಂಟ್ಗಳು ಮಾಡಿದ್ದೀನಿ. ಸುನಿ ಅವರ ಈ ಚೇಂಜಸ್ ಇದೆಯಲ್ಲ, ಇದು ತುಂಬ ಧೈರ್ಯ ಬೇಕಿದ್ದು ಮಾಡೋದಕ್ಕೆ. ಅದನ್ನ ಒಪ್ಪಿ ನೀವು ಡೇಟ್ ಕೊಟ್ಟು ಸಹಕರಿಸ್ತಿದ್ರೆ ನಿಮ್ಮ ಧೈರ್ಯ ಮೆಚ್ಚಬೇಕು. ಆಮೇಲೆ ಪುಷ್ಕರ್ ಸರ್, ನಿಮ್ಮೆಲ್ಲ ಸಿನಿಮಾ ನೋಡಿದ್ದೀನಿ ಸರ್ ನಾನು. ಕ್ವಾಲಿಟಿಲಿ ಯಾವತ್ತೂ ನೀವು ಕಾಂಪ್ರಮೈಸ್ ಆಗಿಲ್ಲ, ಅದಕ್ಕೆ ಈ ಸಿನಿಮಾನೇ ಸಾಕ್ಷಿ ಅನ್ಬೋದು. VFX ಆಗಿರ್ಬೋದು ಎಲ್ಲ ಅದ್ಭುತವಾಗಿ ಮಾಡಿದ್ದೀರ. ತ್ರಿಶಂಕು ಅಂತ ಅಂದರೆ ನೀವೇ 3 ಜನನು ಸೇರಿ ತ್ರಿಶಂಕು ಪ್ರಯಾಣದಲ್ಲಿ ಏನೇನು ಆಗಿದೆ ಅಂತೆಲ್ಲ ಸುನಿ ನಾವೆಲ್ಲ ಯಾವಾಗ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಇದರಲ್ಲಿ ಮೋಹನ್ ಅಣ್ಣನು ಭಾಗಿಯಾಗಿದ್ರು, ತುಂಬ ಒಳ್ಳೆಯ ಸುದ್ದಿ. ಅಂದರೆ ನಾವು ವಿಕ್ಟ್ರಿ 2 ಮಾಡ್ಬೇಕಾದ್ರೆ ತುಂಬ ಹೆಲ್ಪ್ ಮಾಡಿದರೆ ಸಿನಿಮಾ ತುಂಬ ಚೆನ್ನಾಗಾಗಲಿ. ಅಂದರೆ ಇವತ್ತಿನ ದಿನಗಳಲ್ಲಿ ನಾವು ಬೇರೆ ಭಾಷೆ ಸಿನಿಮಾಗಳನ್ನ ಥಿಯೇಟರ್ ನೋಡ್ತಾ ಇದ್ದೀವಿ, ಮಲಯಾಳಂ ಸಿನಿಮಾ ಎಲ್ಲ. ಬಟ್ ನಮ್ಮಲ್ಲೇ ಇಂಥ ಒಳ್ಳೆ ಪ್ರಯತ್ನ ಆಗಿದೆ.
ಅದನ್ನ ಎಲ್ಲರೂ ನೋಡಿ ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆಶಿಕಾ ಮೇಡಮ್ ಅವರು ಕನ್ನಡ ಸಿನಿಮಾನ ಮಾಡಿ ಸೊ ಇಡೀ ಟೀಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಕೂಡ ತುಂಬಾ ಒಳ್ಳೇದಾಗಲಿ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ. ಈಗ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ಸುನೀಲ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಏಪ್ರಿಲ್ 5ಕ್ಕೆ ಸಿನಿಮಾ ರಿಲೀಸ್ ರೆಡಿ ಆಗಿದೆ. ಆಬ್ವಿಯಸ್ಲಿ ರಿಲೀಸ್ ಬಗ್ಗೆ ಒಂದಷ್ಟು ವಿಚಾರಗಳಿರುತ್ತೆ. ಪ್ರತಿಯೊಬ್ಬರು ಪ್ರೇಮ್ ಸರ್ಗೂ, ಶರಣ್ ಸರ್ಗೂ, ಮೋಹನ್ ಸರ್ಗೂ, ರವಿತೇಜ್ ಅವ್ರಿಗೂ, ರಿಷಿ ಅವ್ರಿಗೂ, ಪುಷ್ಕರ್ ಸರ್ಗೂ, ಪ್ರತಿಯೊಬ್ಬರು ವಿಕಿ ಗೊತ್ತಾಯ್ತು ನನ್ನ ಹೆಸರು ವಿಕಿ ಸರ್ದು ಪ್ರತಿಯೊಬ್ಬರಿಗೂ ನಮಸ್ಕಾರ. ಇನ್ನೊಬ್ರಿಗೆ ಹೇಳಿದ್ದೀನಿ, ಈಗ 5 ನಿಮಿಷದಿಂದ ಹೇಳಿದೆ, ಅವ್ರು ಇನ್ನೊಂದು ಅರ್ಧ ಗಂಟೆ ಟೈಮ್ ಕೊಟ್ಟರು ಬರ್ತೀನಿ ಅಂದರು. ಎಲ್ರಿಗೂ ತುಂಬ ಧನ್ಯವಾದಗಳು. ಅಂದರೆ ಅಫ್ಕೋರ್ಸ್ ಸಿನಿಮಾ ಅಪ್ಲೋಡ್ ಹೋಗ್ಬೇಕಾಯ್ತು, ಟ್ರೈಲರ್ ರೆಡಿ ಆಗಬೇಕಾಯ್ತು. ಇವೆರಡು ಕಾರಣಗಳಿಂದ 4 ಆಗ್ಬಿಟ್ಟಿದ್ದೆ ಕಾಲ್ ಮಾಡೋಣ ಅಂತ. ಸ್ಟುಡಿಯೋದಲ್ಲಿ ಇದ್ದಿದ್ದರಿಂದ ಸಿಗ್ನಲ್ ಹೋಗ್ತಿರ್ಲಿಲ್ಲ, ಮತ್ತೆ ಇಟ್ಕೊಂಡು ಎಲ್ಲ ಅಪ್ಲೋಡ್ ಆದ್ಮೇಲೆ ಸೊ ಹೇಳಿದ್ದೆ. ಬಟ್ ಯಾಕೆ ಇವ್ರನ್ನೇ ಚೂಸ್ ಮಾಡಿದೆ ಅಂತ ಹೇಳ್ತೀನಿ ನಾನು. ಏಪ್ರಿಲ್ 5 ನಮ್ದು ರಿಲೀಸ್. ಏಪ್ರಿಲ್ 5 ಅವತಾರ ಪುರುಷ 2 ರಿಲೀಸ್. ಏಪ್ರಿಲ್ 12 ಪ್ರೇಮ್ ಸರ್ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಅಪ್ಪ ಐ ಲವ್ ಯು ರಿಲೀಸು. ಸೊ ಏಪ್ರಿಲ್ 19 ಪ್ರವೀಣ್ ತೇಜ್ ಸರ್ ಮತ್ತೆ ಆಶಿಕಾ ಮೇಡಮ್ ಮಾಡಿರೋ ಓಟು ರಿಲೀಸ್ ಆಕ್ಸಿಜನ್. ಮತ್ತೆ ಅದಾದ್ಮೇಲೆ ರಿಷಿ ಸರ್ ಬಂದಿದ್ದಾರೆ, ಮತ್ತೆ ಆ ಡೈರೆಕ್ಟರ್ ವಿಕಿನೂ ಬಂದಿದ್ದಾರೆ, ಅವ್ರು ನಮ್ಮ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ರು. ಸೊ ರಾಮನ ಅವತಾರ ರಿಲೀಸು, ಅದಾದ್ಮೇಲೆ ಕಾಲಪತ್ರ ರಿಲೀಸು, ಆಮೇಲೆ ಪಪ್ಪಿಲ್ ಹಿಂದಿ ಮೂವಿ ಮಾಡ್ತಾರೆ ಅನ್ಸುತ್ತೆ, ಅದ್ರ ಪ್ರೆಸ್ ಮೀಟ್ ಕನ್ನಡದಲ್ಲಿ ಮಾಡಿಲ್ಲ. ಸೊ ಇವೆಲ್ಲ ಕವರ್ ಅಪ್ ಮಾಡೋಣ. ಎಷ್ಟು ಒಳ್ಳೆಯವರು ಸರ್ ನೀವು, ಎಷ್ಟು ಒಳ್ಳೆಯವರು ಸರ್. ನಿಮ್ ತರ ನಿರ್ದೇಶಕರು ಬೇಕು ಸರ್ ಇಂಡಸ್ಟ್ರಿ. ತುಂಬಾ ಒಳ್ಳೆಯವರು ನೀವು. ಅಂದ್ರೆ ನಾನು ಮೂವಿ ನೋಡಿಲ್ಲ ಗೊತ್ತಾ, ಯಾಕಂದ್ರೆ ಅವರು ಬೇರೆ ಮಾಡುವಂತಾರೆ. ಆಕ್ಚುಲಿ ಒಂದು ಸಣ್ಣ ಪ್ರೇಮ ಕಥೆ ನೋಡಿದವರೆಲ್ಲ ಅವತಾರ ಪುರುಷ ನೋಡ್ತಾರೆ. ಆ ಮೂವಿಲಿ 3 ನಿಮಿಷ ಕಂಟೆಂಟ್ ಇದೆ ಅವತಾರ ಪುರುಷ, ಅದು ಗೊತ್ತಿಲ್ಲ ಅವ್ರಿಗೆ. ಸೊ ಬ್ರ್ಯಾಂಡಿಂಗು, ಪ್ರಮೋಷನ್, ಮಾರ್ಕೆಟಿಂಗು ಸುನೀಲ್ ಸರ್ ನೋಡ್ಕೋಬೇಕು. ಮೋಹನ್ ಫಿಲಮ್ಸ್ ಅವರು ಅಂದ್ರೆ ಎಲ್ಲರೂ ನಾವು ಅವತ್ತಿಂದ ಹೇಳ್ಕೊಂಡ್ ಬಂದಿದ್ದೀವಿ ಅಂದ್ರೆ ಈ ಮನೆಯವರು ಆಗಿದ್ದಾರೆ ನಾವು. ಸೊ ಥ್ಯಾಂಕ್ಸ್ ಹೇಳೋದು ಅವೆಲ್ಲ ಮುಗಿದೋಗಿದೆ. ಎಲ್ಲರೂ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಾಗಿದೆ. ಏಪ್ರಿಲ್ 5 ಬರ್ತಾ ಇದ್ದೀವಿ. ಅಫ್ಕೋರ್ಸ್ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ, ಈ ಮಾತು ಇಷ್ಟ ಆಗಲ್ಲ, ಬಟ್ ನಾನು ಇದನ್ನೇ ಹೇಳಕ್ಕೆ ರೆಡಿ ಇರೋದು. ಪಾರ್ಟ್ 1 ಥಿಯೇಟರ್ ಒಂದು 2.5 ಕೋಟಿ ಶೇರ್, ಅಥವಾ ಅಮೆಝಾನ್ ಅಲ್ಲಿ 1.5 ಕೋಟಿ ಅಷ್ಟು, ಮತ್ತೆ ಸುವರ್ಣದಲ್ಲಿ ಒಂದು 6 ಬಂದಿತ್ತು ಅಂತ ಅದೇ ರೀತಿ ಮತ್ತೆ ಪ್ಲೇ ಆಗಿದೆ. ಸೊ ಅಷ್ಟು ನೋಡಿದ್ದು ಒಂದು 7 ರಿಂದ 9 ಕೋಟಿ ಶೇರ್ ಬರಬೇಕು. ಅಷ್ಟು ಜನ ಥಿಯೇಟರ್ಗೆ ವಿಸಿಟ್ ಮಾಡಬೇಕು ಅಂತ ನಮ್ಮ ಆಸೆ ಇದೆ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ಹೋಪ್ಸ್ ಇದೆ. ತುಂಬಾ ಜನ ನಮ್ಗೆ ಆಗ್ತಿರ್ತಾರೆ, ಗುರು ಏಪ್ರಿಲ್ 5 ರಿಲೀಸು ಪ್ರಮೋಷನ್ ಮಾಡ್ತಿಲ್ಲ ಅಂತ. ಅವ್ನು ಆಲ್ರೆಡಿ ಏಪ್ರಿಲ್ 5 ರಿಲೀಸು ಪ್ರಮೋಷನ್ ಮಾಡ್ತಿಲ್ಲ ಅಂತ ಇರ್ತಾನೆ. ನಮ್ಗೆ ಏನ್ ಪ್ರಮೋಷನ್ ಮಾಡ್ಬೇಕು ಅವ್ನಿಗೆ ಗೊತ್ತಲ್ವಾ ಏಪ್ರಿಲ್ 5 ರಿಲೀಸ್ ಅಂತ. ಪ್ರಮೋಷನ್ ಅದು ಯಾಕೆ ಮಾಡ್ತಿಲ್ಲ ಅಂದ್ರೆ ಅವ್ನಿಗೆ ರೀಚ್ ಆಗ್ತಿರಲ್ಲ, ಅವ್ನಿಗೆ ಅವತಾರ ಪುರುಷ ಗೊತ್ತಿರಲ್ಲ, ಅವನ್ನ ಹುಡುಕೊಂಡು ಮಾಡ್ಬೇಕು. ಬಟ್ ಇವತ್ತಿನ ಸ್ಥಿತಿಲಿ ತುಂಬಾ ಕಷ್ಟ ಇದೆ. ಅಂದ್ರೆ ಸಿನಿಮಾಟಿಕ್ ರಿಸಲ್ಟ್, ರಿಟರ್ನ್ಸ್ ಮತ್ತೆ ಪ್ರಮೋಷನ್. ನಿಮ್ಗೆ ಒಂದು ಸಿನಿಮಾ ನಾರ್ಮಲ್ ಆಡಿಯನ್ಸ್ ಗೊತ್ತಾಗಬೇಕು ಅಂದ್ರೆ 1 CR ಬೇಕೇ ಬೇಕು ಒಂದು ಫಿಲ್ಮ್ ಪ್ರಮೋಷನ್ಗೆ. ಸೊ ಅಷ್ಟನ್ನೇ ರಿಟರ್ನ್ ಮಾಡೋದು ಹೊಸಬ್ರು ಮೂವಿಗಳಿಗೆ ತುಂಬಾ ಕಷ್ಟ ಆಗುತ್ತೆ. ಬಟ್ ನಮ್ಮ ಮೂವಿಗೆ ಏನಕ್ಕೆ ನಾವು ಅಂದ್ರೆ ಆಫ್ಟರ್ ರಿಲೀಸ್ ಪ್ರಮೋಷನ್ ಅಂತ ಪ್ಲಾನ್ ಮಾಡ್ಕೊಂಡ್ರೆ, ಯಾಕಂದ್ರೆ ರಿಸಲ್ಟ್ ಇಟ್ಕೊಂಡು ಪ್ರಮೋಟ್ ಮಾಡೋಣ ಅನ್ನೋದು ನಮ್ಮ ಮೇನ್ ಇಂಟೆನ್ಷನ್. ಪಾರ್ಟ್ 1 ನೋಡಿರೋ ಆಲ್ರೆಡಿ ತುಂಬಾ ಜನ ನಮಗೆ ಕೇಳಿದ್ದಾರೆ ಪಾರ್ಟ್ 2 ನೋಡ್ಬೇಕು ಅಂತ. ಸೊ ನಾವು ಪಾರ್ಟ್ 2 ಬರ್ತಿದೀವಿ ಅಂತ ಅಷ್ಟೇ ನಾವು ಹೇಳ್ತಿರೋದು. ಸೊ ಪಾರ್ಟ್ 2 ಬಂದು ನೋಡ್ಮೇಲೆ ಆ ರಿಸಲ್ಟ್ ಇಟ್ಕೊಂಡು ಪ್ರಮೋಷನ್ ಮಾಡೋಣ ಅನ್ನೋ ಒಂದು ಪ್ಲಾನ್ ಅಲ್ಲಿ ಹೋಗ್ತಿದ್ದೀವಿ. ಈಗ ಪ್ರೇಮ್ ಸರ್ ಎಲ್ರು ಈ ಬಂದಿರುವಂತ ಗೆಸ್ಟ್ ಎಲ್ಲ ಮಾತಾಡ್ತಾ ಇದ್ರು ನಿಮ್ ಜಾನರ್ಗಳ ಬಗ್ಗೆ. ನಮಗೂ ಅಷ್ಟೇ ಸಿಂಪಲ್ ಆಗಿ ಒಂದು ಸಂತು ಕರೆಕ್ಟ್ ಆಗಿ ಹೇಳ್ದ. ಅದೇ ಮೆಚ್ಚಿ ಆಕ್ಟರ್ಸ್ ನಾನು ಇನ್ನ ಹತ್ತು ಮಾಡ್ತೀನಿ. ನಾನು ಒಬ್ಬ ರೈಟರ್, ಸೊ 10 ತರ ಮಾತಾಡ್ತೀನಿ. ಸೊ ನಮ್ಮನ್ನ ನಂಬಿ ಡೇಟ್ ಕೊಡೋ ಆರ್ಟಿಸ್ಟ್ಗಳು ಒಂಚೂರು ಹಿಂದೆ ಬನ್ನಿ ಸರ್, ಮಾತಾಡ್ತಾ ಮುಂದೆ ಹೋಗ್ತಾ ಇದ್ದಾರೆ ಎಕ್ಸೈಟ್ಮೆಂಟ್ ಅಲ್ಲಿ. ಸೊ ಆರ್ಟಿಸ್ಟ್ಗಳು ಮತ್ತೆ ಅದೇ ಅವತಾರ ಪುರುಷ ಪಾರ್ಟ್ 1 ನೋಡಿದಾಗ ನಮ್ಗೆ ಯಾರು ಇಷ್ಟು ಡಿಫ್ರೆಂಟ್ ಜಾನರ್ ಮಾಡಿದಾರಲ್ಲ, ಸಿಂಪಲ್ ಸುನೀಲ್ ಸರ್ ಅಲ್ವಲ್ಲ ಇದು ಜಾನರ್ ಅನ್ಸಿದ್ ಹೌದು. ಬಟ್ ಈ ಟ್ರೇಲರ್ ನೋಡಿದ್ರೆ ಏನೋ ನೀವು ಇನ್ನೂ ನೆಕ್ಸ್ಟ್ ಲೆವೆಲ್ ಎದುರಿಸೋ ಎಲ್ಲ ಪ್ಲಾನ್ ಮಾಡ್ಕೊಂಡಿರೋ ತರ ಇದೆ. ಆ ಕಂಟೆಂಟ್ ಬಗ್ಗೆ ಹೇಳೋದಾದ್ರೆ ಇಲ್ಲ, ಆಕ್ಚುಲಿ ನನ್ನ ಫಸ್ಟ್ ಫಿಲಮ್ ಎಲ್ಲರೂ ಗೊತ್ತು, ಬಹುಪರಾಗ್ ಬರ್ಬೇಕಾಯ್ತು ರೈಟಿಂಗ್ ಅಲ್ಲಿ. ಅದು ಬಂದಿದ್ರೆ ಸುಮ್ಮನೆ ಬಿಟ್ಟೆ ಆಗಿರೋ ಸಿಂಪಲ್ ಆಗಿ ಒಂದಷ್ಟು ದೇವ್ರು ಪ್ಲಾನ್ ಮಾಡ್ದ, ಇಲ್ಲ ನಿಮ್ಗೆ ಜಾಸ್ತಿ ವರ್ಷ ಇಂಡಸ್ಟ್ರಿ ಅಂತ ಸಿಂಪಲ್ ಆಗಿ ಒಂದಷ್ಟು ಕೊಟ್ಟ. ಸೊ ಅದಕ್ಕೆ ನಾನು ಬೇರೆ ತರ ಅನ್ಸಿದ್ದೀನಿ.
ಅಫ್ಕೋರ್ಸ್ ಅವತಾರ ಪುರುಷ ಫಸ್ಟ್ ವೆಬ್ ಸೀರೀಸ್ಗೆ ಅಂತ ಬರ್ತಿದ್ರು. ಸೊ ವೆಬ್ ಸೀರೀಸ್ ಅಲ್ಲಿ ಏನ್ ನೋಡ್ತಾ ಇದೆ ಅಂದಾಗ ಅವಾಗ ತುಂಬಾ ಥ್ರಿಲ್ಲರ್ಸ್ ಓಡ್ತಾ ಇತ್ತು, ಹಾರರ್ ಓಡ್ತಾ ಇತ್ತು. ಇವೆರಡು ಮಧ್ಯದ್ದು ಜಾನರ್ ಹುಡುಕಿ ಅವತಾರ ಪುರುಷ ಮಾಡಿದ್ರು. ಪಾರ್ಟ್ ಎಲ್ಲಾನು ಇಷ್ಟ ಹೇಳೋದು ನಾನು ಪಾರ್ಟ್ 2 ಬಗ್ಗೆ ಏನ್ ಹೇಳೋರು, ನೀವು ಪಾರ್ಟ್ 1 ನೋಡಿ ಕನೆಕ್ಟ್ ಆಗ್ತೀರಾ, ಸೊ ಬಂದು ನೋಡಿ ಅಂತ. ಇಲ್ಲೇ ಇದ್ರು ಪಾರ್ಟ್ 2 ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಒಂದು 10 ಮಿನಿಟ್ಸ್ ಶರತ್ ಸರ್ ಕ್ಯಾರೆಕ್ಟರ್ ಯಾರೋ ಒಬ್ರು ಆಗೋರಿಗೆ ಕತೆ ಎಕ್ಸ್ಪ್ಲೇನ್ ಮಾಡೋಕೆ ಬರುತ್ತೆ. ಆ ಟೈಮಲ್ಲಿ ಪಾರ್ಟ್ 1 ನೀಟಾಗಿ ರೀಕ್ಯಾಪ್ ಆಗಿದ್ವಿ. ಸೊ ಹೊಸಬ ಬರೋಂದ್ರು ಸೊ ಪಾರ್ಟ್ 2 ನೀಟಾಗಿ ವರ್ಕ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. Thank you. ಇನ್ನೇನಾದ್ರು ಇದೆಯಾ? ಲಾಸ್ಟ್ ಟೈಮ್ ಕೈಯಲ್ಲೆಲ್ಲ ಬರ್ಕೊಂಡು ನಿಂಗೆಲ್ಲ ಸುತ್ತಿದ್ದೀನಿ. ಅವರು ಕೈಯಲ್ಲಿ ಬರ್ಕೊಂಡ್ ಬಂದಿದ್ರು ಫ್ರೆಂಡ್ಸ್ ಸರ್ ಒಂದ್ ಲೈನು, ಅದು ಅಳಿಸೋಗ್ಬಿಟ್ಟಿತ್ತು. ಬಟ್ ಅವ್ರಿಗೆ ಏನ್ ಬರ್ತಿದೀನಿ ಅಂತ ಅರ್ಥ ಆಗ್ತಿರ್ಲಿಲ್ಲ. ಇಲ್ಲ, ಅವ್ರದ್ದು ಹೊಸ ಅಧ್ಯಾಯನ ನಾವು ನೋಡಿದ್ವಿ. ಹೊಸ ಅಧ್ಯಾಯ ಹಳೆ ರೀತಿನೇ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏಪ್ರಿಲ್ 5ನೇ ತಾರೀಕು ನೀವು ಹೇಳಿದ ಹಾಗೆ ಪುಷ್ಕರ್ ಸರ್ ಪರವಾಗಿ ಇಲ್ಲಿ ಜನ ಥಿಯೇಟರ್ಗೆ ಆದಷ್ಟು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಅವತಾರ ಪುರುಷ 2 ಸೂಪರ್ ಸಕ್ಸಸ್ ಮಾಡಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಈಗ ನಮ್ಮ ನಿರ್ಮಾಪಕರು ಅನ್ನದಾತರು ಪುಷ್ಕರ್ ಸರ್ ವೇದಿಕೆ ಮೇಲೆ ಬರಬೇಕು. ಇಲ್ಲಿ ಯಾರು ಹೇಳಿದ್ರು ತುಂಬಾ ಕಾಮ್ ಅಂಡ್ ಕಂಪೋಸ್ ಆಗಿರ್ತಾರೆ ಪುಷ್ಕರ್ ಸರ್, ಯಾವಾಗ್ಲೂ ಒಂದ್ ಸ್ಮೈಲ್ ಇರುತ್ತೆ ಅಂತ. ನಾನು ಅದನ್ನ ತುಂಬಾ ಅಬ್ಸರ್ವ್ ಮಾಡಿದ್ದೀನಿ ಸರ್. ಯೂಶುವಲಿ ರಿಲೀಸ್ ಡೇಟ್ ಹತ್ರದಲ್ಲಿದೆ ಅಂತ ಅಂದಾಗ ಪ್ರೊಡ್ಯೂಸರ್ಸ್ ಒಂದಷ್ಟು ಓಡ್ತಾ ಇರುತ್ತೆ ತಲೆಯಲ್ಲಿ. ಈಗ ಸದ್ಯಕ್ಕೆ ಏನ್ ಓಡ್ತಾ ಇದೆ ಸರ್? ನಮಸ್ಕಾರ ಎಲ್ರಿಗೂ. ಫಸ್ಟ್ ಆಫ್ ಆಲ್ ಮುಖ್ಯ ಅತಿಥಿಗಳಾಗಿ ಬಂದ ಪ್ರೇಮ್ ಸರ್, ರಿಷಿ, ವಿಕ್ಕಿ, ಪ್ರವೀಣ್ ಅವರು, ಸಂತು ಅವರು ಎಲ್ಲರಿಗೂ ಕೂಡ ಧನ್ಯವಾದಗಳು. ನಾನು ಸುಮ್ಮನೆ ಮುಂಚೆನೇ ಹೇಳಿದ್ದೆ, ಸ್ವಲ್ಪ ಮುಂಚೆ ಕರಿಗುರು ಅವ್ರಿಗೂ ಕೂಡ ಟೈಮ್ನ ಕಾಟ ಮಾಡ್ಕೊಂಡು ಮಾಡಬೇಕು ಅಂತ. ಮುಂಗುರು ಮಾಡ್ತೀನಿ ಸ್ಟುಡಿಯೋದಲ್ಲಿ ನಿಮಿಷ ಫೋನ್ ಮಾಡ್ತೀನಿ ಅಂತ ಆಲ್ರೆಡಿ ಒಂದು 4-5 ಡೇಸ್ ಆಗಿತ್ತು. ಲಾಸ್ಟ್ ನೋಟಿಸಲ್ಲಿ ಬಂದು ಇದನ್ನು ಇಂಪಾರ್ಟೆನ್ಸ್ನ ಕನ್ಸಿಡರೇಷನ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಸೊ ಯಾವಾಗಲೂ ಫೀಡ್ಬ್ಯಾಕ್ಗಳು ಕೇಳ್ತಾನೆ ಇರ್ತೀವಿ. ಕನ್ನಡ ಫಿಲಮ್ಸ್ಗಳು ಪ್ರೊಡಕ್ಷನ್ ಕ್ವಾಲಿಟಿ ಹೆಂಗಿರೋದಿಲ್ಲ, ಎಲ್ಲ ಲೋ ಬಜೆಟ್ ಥರ ಕಾಣಿಸುತ್ತೆ, ಇಂಟ್ರೆಸ್ಟಿಂಗ್ ಕಂಟೆಂಟ್ ಇರಲ್ಲ ಅಂತ ಹೇಳ್ಬಿಟ್ಟು. ಸೊ ನಮಗೂ ಕೇಳಿ ಸಾಕಾಗ್ಬಿಟ್ಟಿದೆ. ಬಟ್ ನೀವು ಇವಾಗ ಜಸ್ಟ್ ನೋಡಿದ್ದು ಟ್ರೈಲರಲ್ಲೂ ಕೂಡ ಎವ್ರಿ ಫ್ರೇಮ್ ಇರ್ಬೋದು, ಒಂದು ಕಥೆ ಇರ್ಬೋದು, ನೆಕ್ಸ್ಟ್ ಲೆವೆಲಲ್ಲೇ ಇದೆ. ಅಂದರೆ ನಾವು ಇದನ್ನ ನಾವು ಪ್ಯಾನ್ ಇಂಡಿಯಾ ಕಂಟೆಂಟ್ ಥರ ಪ್ರೊಜೆಕ್ಟ್ ಮಾಡಿದ್ರು ಕೂಡ ಸ್ಟಿಲ್ ಅದನ್ನು ಜಸ್ಟಿಫೈ ಮಾಡೋಂಥ ಒಂದು ಮಟ್ಟಕ್ಕೆ ನಾವು ಕಂಟೆಂಟ್ ಮಾಡಿದ್ದೀವಿ. ಎಲ್ಲೋ ಒಂದು ಕನ್ನಡ ಆಡಿಯನ್ಸು, ಕನ್ನಡ ಫಿಲಮ್ಸ್ ಹುಡುಗರು ಕೂಡ ಕೈ ಹಿಡಿಬೇಕು ಅನ್ನೋದು ಎಲ್ಲೋ ಒಂದು ರಿಕ್ವೆಸ್ಟ್ ಅದು. ಪಾರ್ಟ್ 1 ಅಷ್ಟೇ, ಅವತಾರ ಪುರುಷ ನಾವು ಪ್ರೀಮಿಯರ್ ಶೋ ಮಾಡಿದಾಗ ಅಥವಾ ಥಿಯೇಟರ್ ಬಂದು ನೋಡೋರೆಲ್ಲ ಎಕ್ಸ್ಟ್ರಾರ್ಡಿನರಿ ರಿವ್ಯೂಸ್ ಇತ್ತು. ಬಟ್ ಎಲ್ಲೋ ಒಂದು ಕಡೆ ನಾವು ಒಂದು ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಆ ಎಕ್ಸ್ಪೆಕ್ಟೇಷನ್ಗೆ ಇನ್ನೂ ಒಂದು ಸ್ವಲ್ಪ ಕಮ್ಮಿ ರೀಚ್ ಆದ್ವಿ ನಾವು. ಸೊ ಅವಾಗ ಅನ್ನಿಸ್ತು, ಓಕೆ ಅಟ್ಲೀಸ್ಟ್ ಇಲ್ಲಿ ಆ ಒಂದು ಟ್ರಾಕ್ಷನ್ ನಾವು ಕಟ್ಕೊಂಡ್ವಿ, ಅದನ್ನು ಪಾರ್ಟ್ 2 ಅಲ್ಲಿ ನಾವು ಟ್ರಾಕ್ಷನ್ ಬಿಲ್ಡ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಸಾಕಷ್ಟು ರೀಶೂಟ್ನ ಮಾಡಿ ಇನ್ನೂ ಬೆಟರ್ ಕಂಟೆಂಟ್ ಮಾಡಿ ಇವಾಗ ಮಾಡಿರೋಂಥ ಕಂಟೆಂಟ್ ಅವತಾರ ಪುರುಷ 2. ಮೇ ಬಿ ಟ್ರೈಲರ್ ನಾನು ನೋಡಿದ್ರೆ ಗೊತ್ತಾಗುತ್ತೆ ಫಿಲಮ್ ಇಷ್ಟು ಮಟ್ಟಕ್ಕೆ ಕಂಟೆಂಟ್ ತುಂಬ ಪ್ರಾಮಿಸಿಂಗ್ ಇದೆ ಅಂತ ಹೇಳ್ಬಿಟ್ಟು ಸಕಲ ಸಿದ್ಧತೆಗಳು ಮಾಡಿದ್ದೀವಿ ಏಪ್ರಿಲ್ 5th ರಿಲೀಸ್ಗೆ. ಸೊ ಮಾಧ್ಯಮ ಮಿತ್ರರ ಮುಖಾಂತರ ರಿಕ್ವೆಸ್ಟ್ ಅಂತ ಹೇಳಿದ್ರೆ ಈ ಕಂಟೆಂಟ್ನ ಎಲ್ಲ ಪ್ರತಿಯೊಬ್ಬರಿಗೂ ತಲುಪಿಸೋ ರೀತಿಯಲ್ಲಿ ನಿಮ್ಮ ಸಹಕಾರ ಇರಲಿ. ಆ್ಯಂಡ್ ಪ್ರತಿ ಇವೆಂಟ್ರಲ್ಲೂ ಕೂಡ ನಾನು ಥ್ಯಾಂಕ್ಫುಲ್ ಆಗಿ ಹೇಳಿದ್ದು ಶರಣ್ ಸರ್ಗೆ ಥ್ರೂ ಜರ್ನಿಯಲ್ಲಿ ನಿಂತು ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಆಶಿಕಾ ಬಿಸಿ ಶೆಡ್ಯೂಲನ್ನು ಕೂಡ ನಾವು ಒಂದಷ್ಟು ರೀಶೂಟ್ ಮಾಡಿದಾಗ ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ದೀನಿ. ಆ್ಯಂಡ್ ಥ್ರೂಔಟ್ ನನ್ನ ಜರ್ನಿಯಲ್ಲಿ ನಿಂತ್ಕೊಂಡಂಥ ಮೋಹನ್ ಸರ್ ತುಂಬ ಥ್ಯಾಂಕ್ ಯು ಸರ್. ಸೊ ಫಿಲಮ್ ರೆಡಿ ಇದೆ ಇನ್ನು ಅಂಡರ್ 4 days ಟೈಮ್. ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಫಿಲಮ್ನ ನೋಡಿ ಇದನ್ನು ಮಾಧ್ಯಮ ಮಿತ್ರರು ನಿಮ್ಮ ಮುಖಾಂತರ ತಲುಪಿಸೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಪ್ರತಿ ಸಿನಿಮಾ ಕಾರ್ಯಕ್ರಮಗಳಲ್ಲೂ ಇದೇ ಮಾತು ರಿಪೀಟ್ ಮಾಡ್ತಾ ಇರ್ತೀನಿ, ನಿರ್ಮಾಪಕರುಗಳು ಗೆಲ್ಲಬೇಕು. ಅವಾಗ ಅವರ ನಿರ್ಮಾಣ ಸಂಸ್ಥೆಯಿಂದ ಮತ್ತೊಂದಷ್ಟು ಸಿನಿಮಾಗಳು ಬರುತ್ತೆ, ಎಷ್ಟೋ ಕಲಾವಿದರು ಟೆಕ್ನಿಷಿಯನ್ಸ್ ಕೆಲಸಗಳು ಸಿಗುತ್ತೆ. ಅದರಲ್ಲೂ ಪುಷ್ಕರ್ ಸರ್ ಅಂತ ನಿರ್ಮಾಪಕರು ಗೆಲ್ಲಬೇಕು ಅಂತ ಮನಸ್ಫೂರ್ತಿ ಹಾರೈಸ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್, ನಮ್ಗೆ ತುಂಬಾ ಒಳ್ಳೇದಾಗ್ಲಿ. ಈಗ ಶರಣ್ ಸರ್ ಹಾಗೆ ಆಶಿಕಾ ಅವ್ರನ್ನ ಕರೆಯೋದಕ್ಕಿಂತ ಮುಂಚೆ ಇಬ್ರು ಟೆಕ್ನಿಷಿಯನ್ಸ್ ನ ಮಾತನಾಡಿಸ್ಬೇಕು ಅನ್ನೋ ವಿಚಾರ ಇದೆ. ಬಿಜೆ ಭರತ್ ಅವರು ರೀ ರೆಕಾರ್ಡಿಂಗ್ ಮಾಡಿದ್ದಾರೆ, ಹಾಗೆ ಈ ಸಿನಿಮಾದ ಎಡಿಟರ್ ಮನು ಬಂದಿದ್ದಾರೆ. ಇಬ್ರು ಮಿಸ್ಸಿಂಗ್. ವೆರಿ ಗುಡ್. ಈಗ ಆಶಿಕಾ ಅವ್ರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ.
ಶೂಟಿಂಗಿಗೆ ಜಾಸ್ತಿ ಡೇಟ್ಸ್ ಕೊಟ್ಟಿದ್ರು ಅಥವಾ ಡಬ್ಬಿಂಗಿಗೆ ಜಾಸ್ತಿ ಡೇಟ್ಸ್ ಕೊಟ್ಟಿದ್ರು? ಡಬ್ಬಿಂಗಿಗೆ ಜಾಸ್ತಿ. ಯಾವ ಸಿನಿಮಾಗೂ ಡಬ್ಬಿಂಗಿಗೆ ಇಷ್ಟು ದಿನ ಕೊಟ್ಟಿರಲಿಲ್ಲ. ಫಸ್ಟ್ ಟೈಮ್ ಇಷ್ಟು ದಿನ ಟೋಟಲ್ ಅವತಾರ ಪುರುಷ ಪಾರ್ಟ್ 1 ಪಾರ್ಟ್ 2 ಎರಡು ಸೇರಿ ತುಂಬಾನೇ ಡೇಟ್ಸ್ ಕೊಟ್ಟಿದ್ವಿ. ಇದೇನು ಸಿನಿಮಾ ಟೀಮ್ ಅವರೇ ಹೇಳ್ಕೊಟ್ಟಿರೋ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ಹ್ಯಾಂಡ್ಸಮ್ ಸ್ಮಾರ್ಟ್ ಹೀರೋಗಳಿಗೆ ಥ್ಯಾಂಕ್ ಯು ಸೋ ಮಚ್. ಫೀಲಿಂಗ್ ವೆರಿ ವೆರಿ ಸ್ಪೆಷಲ್. ಇಷ್ಟು ಹೀರೋಗಳ ಮಧ್ಯ ನಾವೊಬ್ಬರೇ ಇದ್ದೀವಿ ಹೀರೋಯಿನ್ ಇವತ್ತು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್, ರಿಷಿ ಸರ್, ಪ್ರವೀಣ್ ಅವರೇ ಆ್ಯಂಡ್ ವಿಕ್ಕಿ ಅವರೇ ಆ್ಯಂಡ್ ನಮ್ಮ ಇಷ್ಟು ಜನ ಹ್ಯಾಂಡ್ಸಮ್ ಹೀರೋಗಳ ಮಧ್ಯೆ ನಮ್ಮ ಡೈರೆಕ್ಟರ್ ಸಂತು ಸರ್ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಎಲ್ಲರಿಗೂ ಥ್ಯಾಂಕ್ಸ್ ಅಲಾಟ್ ಬಂದಿದ್ದಕ್ಕೆ. ಆ್ಯಂಡ್ ಏನು ಅವತಾರ ಪುರುಷ 1 ಪಾರ್ಟ್ನ ನೋಡಿ ಎಲ್ಲಿ ಹೋದ್ರೂ ನಂದು ತೆಲುಗು ಸಿನಿಮಾ ರಿಲೀಸ್ ಇರಲಿ, ತಮಿಳ್ ಸಿನಿಮಾ ರಿಲೀಸ್ ಇರಲಿ, ಎಲ್ಲ ಕಡೆ ನಮ್ಮ ಕನ್ನಡಿಗರ ಕಮೆಂಟ್ಗಳು ಇರ್ತಿದ್ದಿದೆ ಅವತಾರ ಪುರುಷ 2 ಯಾವಾಗ ಅಂತ. ನನಗೂ ಡೇಟ್ಗಳು ಗೊತ್ತಿಲ್ಲದೆ ಆದಷ್ಟು ಬೇಗ ಅಂತ ಹೇಳ್ತಿದೆ. ಸೊ ಫೈನಲಿ ಏಪ್ರಿಲ್ 5th ರಿಲೀಸ್ ಆಗ್ತಿದೆ. ಸಾಕಷ್ಟು ಜನ ಅಮೆಝಾನಲ್ಲಿ ಬಂದ್ಮೇಲೆ ತುಂಬಾ ಜನ ನೋಡಿ ಅದನ್ನ ಇಷ್ಟಪಟ್ಟು ಪಾರ್ಟ್ 2ನ ಖಂಡಿತವಾಗ್ಲೂ ಹೋಗಿ ಥಿಯೇಟರ್ ನೋಡ್ತೀವಿ ಅಂತ ಎಷ್ಟೋ ಜನ ನನಗೆ ಡೈರೆಕ್ಟ್ ಆಗಿ ಸಿಕ್ಕಿ ಹೇಳಿರೋದುಂಟು. ಸೊ ಎಲ್ಲರೂ ಹೋಗಿ ಕನ್ನಡ ಸಿನಿಮಾನ ಥಿಯೇಟರ್ಲೇ ನೋಡಿ. ಏನು ಪಾರ್ಟ್ 1ನಲ್ಲಿ ಒಂದು ಕಾಮಿಡಿ, ಫನ್, ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆ ಒಂದು ಎಂಟರ್ಟೈನಿಂಗ್ ಸಿನಿಮಾ ಆಗಿ ಶುರುವಾಯಿತು. ಇದು ಪಾರ್ಟ್ 2 ಅಲ್ಲಿ ಖಂಡಿತವಾಗ್ಲೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡುವಂಥದ್ದು, ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು. ಕನ್ನಡ ಸಿನಿಮಾಗಳಿಗೆ ಇದೇ ರೀತಿಯಾದ ಬೆಂಬಲ ಯಾವಾಗಲೂ ಕೊಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೀವು ಮುಗಿಸ್ಬಿಟ್ರೆ ಹೆಂಗೆ ಅಂತ? ಇಲ್ಲ, ಸಿನಿಮಾ ಚೆನ್ನಾಗಿ ಬಂದು ಥಿಯೇಟರ್ ನೋಡಬೇಕು. ಆ್ಯಂಡ್ ಆಫ್ಕೋರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದಾಯಿತು. ವಿ ಹ್ಯಾವ್ ಡನ್ ಆಲ್ ದ್ಯಾಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ ತುಂಬಾ ಒಳ್ಳೇದಾಗಲಿ ಆಶಿಕಾ. ಹಾಗೆ ಆಬ್ವಿಯಸ್ಲಿ ಯಾರು ಹೇಳಿದ್ರು ಕನ್ನಡ ಸಿನಿಮಾಗಳು ಜಾಸ್ತಿ ಮಾಡಿ, ಆಬ್ವಿಯಸ್ಲಿ ಮಾಡ್ತಾ ಇದ್ದಾರೆ ಅವರು. ತುಂಬಾ ಬ್ಯಾಕ್ ಟು ಬ್ಯಾಕ್ ನೋಡಿ, ಏಪ್ರಿಲ್ 5th ಅವತಾರ ಪುರುಷ 2 ಆದ್ರೆ ಏಪ್ರಿಲ್ 19th O2 ರಿಲೀಸ್ ಆಗ್ತದೆ PRK ಪ್ರೊಡಕ್ಷನ್. ಅದರೊಳಗೆ ನಮ್ಮ ಹೀರೋ ಪ್ರವೀಣ್ ಅವರು ಇದ್ದಾರೆ. ಸೊ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ, ಸ್ವಲ್ಪ ವೇಟ್ ಮಾಡ್ಬೇಕಷ್ಟೇ. ಸೂಪರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಶರಣ್ ಸರ್, ನಮ್ಮ ಸ್ಯಾಂಡಲ್ವುಡ್ ಅಧ್ಯಕ್ಷರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅನಿಲನಾಗಿ, ಕರ್ಣನಾಗಿ ಇನ್ನೊಂದು ಹೆಸರು ಕೂಡ ಇದೆ ಸರ್ ನಿಮ್ಗೆ ಈ ಸಿನಿಮಾದಲ್ಲಿ. ನಾನು ಈ ರಿಯಾಕ್ಷನ್ಗೆ ಕಾಯ್ತಾ ಇದ್ದೀನಿ. ನಂಗೆ ಗೊತ್ತು ನಿಮ್ಗೆ ಇನ್ನೊಂದು ಹೆಸರು ಇದೆ ನಿಮ್ ಕ್ಯಾರೆಕ್ಟರ್ಗೆ. ಹೇಳಿ ನೋಡೋಣ. ನೀವು ಅನಿಲ ಮಾಡಿದ್ದೀರಾ, ಕರ್ಣ ಮಾಡಿದ್ದೀರಾ, ಇನ್ನೊಂದು ಹೆಸರು ಇದೆ ಸರ್. ಯಾವ್ದು? ಸುನಿ ಇನ್ನೊಂದು ಯಾವ್ದ್ರಿ? ಚಿಕ್ಕ ಹುಡುಗ ಇರುವಾಗ ನಿಮ್ಗೆ ಒಂದು ಹೆಸರಿದೆ ಸರ್ ಇದರಲ್ಲಿ. ಚಿಕ್ಕ ಹುಡುಗ ನಾನು ಹೊರತೋಗಿದ್ದೆ, ಚಿಕ್ಕವನಾಗಿದೆ, ತುಂಬಾ ಚಿಕ್ಕವನಾಗಿದ್ನಲ್ಲ. ಬೇರೆಯವ್ರಾಗಿದ್ದಿದ್ರೆ ನಾನು ಚಿಕ್ಕವನಿರೋದು ಬೇರೆಯವ್ರು ಮಾಡಿರ್ತಾರೆ ಆಬ್ವಿಯಸ್ಲಿ ಪಾತ್ರ ಅಂತ ಹೇಳಿರೋರು. ನಾನು ತುಂಬಾ ಚಿಕ್ಕವನಿದ್ದಲ್ಲ, ಇದು ಶರಣ್ ಸರ್ ಸ್ಟೈಲು. ಕಾಂಪ ಅಂತ ಹೇಳಿದ್ದಾರೆ ಸರ್ ಸುನಿ ಸರ್ ಹೆಸರು. ಹೇಳಿ ಸರ್, ಸಿನಿಮಾ ರಿಲೀಸ್ ರೆಡಿ ಇದೆ. ನನ್ಗೆ ಇವರೆಲ್ಲರೂ ಹೇಳಿದಾಗೆ ನಾನು ಫ್ಯಾನ್ ಗರ್ಲ್. ಯಾಕಂದ್ರೆ ಆ ಟ್ರೇಲರ್ ನಾವು ಅದು ಎಷ್ಟು ಸಲ ಎಷ್ಟು ಇವೆಂಟ್ ಅಲ್ಲಿ ನೋಡಿದೀವೋ, ಮುಂಚೆ ಪರ್ಸನಲಿ ನೋಡಿರ್ತೀವಿ, ಬಟ್ ಪ್ರತಿ ಸಲನು ಸೇಮ್ ಸೀನಿಗೆ ಸೇಮ್ ಲೆವೆಲ್ ಆಫ್ ನಗು ಬರುತ್ತೆ. ಅದು ನಿಮ್ಮಿಂದ ಮಾತ್ರ ಬಹುಶಃ ಸಾಧ್ಯ. ಅಂತ ಒಂದು ಪರ್ಫಾರ್ಮರ್ ನೀವು, ನಮ್ಮೆಲ್ಲರಿಗೂ ಗೊತ್ತು. ಒಂಥರ ಬ್ಲೆಸ್ಸಿಂಗ್ ಇದ್ದಂಗೆ ಕನ್ನಡ ಇಂಡಸ್ಟ್ರಿಗೆ. ಸೊ ಏನ್ ಹೇಳ್ತೀರಾ? ಅವತಾರ ಪುರುಷ ಪಾರ್ಟ್ 2 ಏಪ್ರಿಲ್ 5ಕ್ಕೆ ರಿಲೀಸ್ ರೆಡಿ ಆಗಿದೆ. ಎಲ್ರಿಗೂ ನಮಸ್ಕಾರ. ನಿರಂತರವಾದ ಒಂದು 2-3 ವರ್ಷದ ಜರ್ನಿ ಈ ಸಿನಿಮಾದ ಜೊತೆಯಲ್ಲಿ. ಅವತಾರ ಪುರುಷ ಸಿನಿಮಾ ಬಹಳ ಇಷ್ಟಪಟ್ಟು ಒಪ್ಕೊಂಡಂಥ ಸಿನಿಮಾ ಇದು. ನಾನು ಮತ್ತೆ 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 ಹೇಳ್ತಾ ಇರ್ತೀನಿ ಎಲ್ಲರೂ. ಸುನಿ ಮತ್ತು ಪುಷ್ಕರ್ ಅವರ ಕಡೆಯಿಂದ ನನಗೊಂದು ಅಪ್ರೋಚ್ ಆಗುತ್ತೆ, ಒಂದು ಪಿಚ್ ಆಗುತ್ತೆ, ಏನೋ ಒಂದು ಪ್ರಾಜೆಕ್ಟ್ ನೋಡಿರಿ. ಆ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ. ನಾನು ಹೇಳ್ತಾ ಇರೋದು ಯಾಕಂದರೆ ಅಷ್ಟು ಶಕ್ತಿಯುತವಾದಂಥ ನಿರ್ಮಾಪಕರು ಮತ್ತು ತನ್ನನ್ನು ತಾನು ಆಲ್ರೆಡಿ ನಿರೂಪಿಸ್ಕೊಂಡಿರುವಂಥ ನಿರ್ದೇಶಕರು, ಇವರಿಬ್ಬರು ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತಲ್ಲ,
ನನಗೆ ಆದಂಥ ಖುಷಿ ಅಷ್ಟು. ಅವರು ಜಾನರು ಕಾಮಿಡಿ, ಯಾರು ಸುನಿ ತಮ್ಮನ್ನ ತಾವು ನಿಲ್ಲಿಸು, ನಾನು ಕಾಮಿಡಿ ಅವನು. ನಾನು ಅಂದ್ಕೊಂಡಿದ್ದೆ ಒಂದು ಯಾವುದೋ ಕಾಮಿಡಿ ಸಿನಿಮಾನ, ಒಂದು ಕಾಮಿಡಿ ಸಬ್ಜೆಕ್ಟನ್ನು ಪಿಚ್ ಮಾಡ್ತಾರೆ ಅಂತ. ಬರ್ತಿದ್ದಂಗೆ ಫಸ್ಟ್ ಬಂದು ಕೂತ್ಕೊಂಡು ಕತೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರ್ ಕಾಮಿಡಿ ಅಲ್ಲಲ್ಲೇ ಇರುತ್ತೆ, ಕಾಮಿಡಿ ಸಿನಿಮಾ ಅಲ್ಲ ಅಂದರು. ಅಣ್ಣ ಇಕ್ಕದ ಫಸ್ಟ್ ಬಾಲೇ ನನಗೆ ಬಿತ್ತು ಗೂಗ್ಲಿ ಅಂತ ಅಂದ್ಕೊಂಡು ಏನಂತ ಅಲ್ಲ ಅಂತಲ್ಲಪ್ಪ, ಬೇರೆ ಏನು ಮಾಡಿರ್ತಾರೆ ಅಂತ. ಆ್ಯಕ್ಚುಲಿ ನಾನು ಒಂಚೂರು ಬೇರೆ ಬೇರೆ ಆಯಾಮಗಳನ್ನು ಟ್ರೈ ಮಾಡುವಂಥ ನಾನು ನನ್ನ 2ನೇ ಸಿನಿಮಾ 3ನೇ ಸಿನಿಮಾದಲ್ಲೇ ಇಡೀ ಸಿನಿಮಾ ಹುಡುಗಿಯಾಗಿ ಜಯಲಲಿತಾ ಈ ಥರದ್ದೆಲ್ಲ ನನ್ನನ್ನು ನಾನು ಈ ಥರದ್ದೇನೋ ಪ್ರಯೋಗಗಳನ್ನ ಮಾಡೋದಕ್ಕೆ ಇಷ್ಟಪಡುವಂಥವನು. ಬಟ್ ನನಗೆ ಆಸೆ ಇದ್ದರೆ ಮಾತ್ರ ಸಾಲಲ್ಲ, ಶಕ್ತಿಯುತವಾದಂಥ ನಿರ್ದೇಶಕರು ಬೇಕಾಗುತ್ತೆ, ಶಕ್ತಿಯುತವಾದಂಥ ನಿರ್ಮಾಪಕರು ಬೇಕಾಗುತ್ತೆ. ಸೊ ಇದು ಅವತಾರ ಆಗಿದೆ ಅಂತ ಅನ್ನೋದಾದರೆ ನಿಜವಾದ ಹೀರೋ ನಾನಲ್ಲ, ನಿಜವಾದ ಹೀರೋ ಇವರಿಬ್ಬರು. ಖಂಡಿತವಾಗ್ಲೂ ಇದನ್ನು ಈ ವೇದಿಕೆ ಮೇಲೆ ನಾನು ಹೇಳಲೇಬೇಕು. ನನ್ನನ್ನು ಇಟ್ಕೊಂಡು ಈ ಥರದೊಂದು ಪ್ರಯೋಗ ಮಾಡ್ಬೋದು ಅಂತ ಅನಿಸೋದಕ್ಕೆ ಧೈರ್ಯ ಅಲ್ಲಿರಬೇಕಾಗತ್ತೆ, ಸ್ಕ್ರಿಪ್ಟು ಅಲ್ಲಿ ಬೇಕಾಗುತ್ತೆ. ಸೊ ಅವೆರಡು ಗೆದ್ದಾಗ ಮಾತ್ರ ಶರಣ್ ಗೆಲ್ತಾನೆ. ಬಿಟ್ಟರೆ ಇನ್ನು ಅದು ಬಿಟ್ಟರೆ ಶರಣ್ ಒಂದು ಭಾಗ ಅಷ್ಟೇ. ಅವ್ರು ಏನು ಹೇಳ್ಕೊಡ್ತಾರೆ ಅದನ್ನು ಮಾಡುವಂಥ ಇದು. ಬಹಳಷ್ಟು ಮಾತಾಡುವಂಥದ್ದು ಈ ಸಿನಿಮಾದ ಬಗ್ಗೆ. ಆಮೇಲೆ ನಾನು ಈ ಸಿನಿಮಾನ ಒಂದು 2 ವರ್ಷದಿಂದ ಮಾಡ್ತಾನೆ ಇದ್ದೀನಿ. ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ 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 ಹತ್ತಿರದ ಕುಚ್ಚುಕು ಗೆಳೆಯರು ಬಂದಿರುವಂಥದ್ದು. ನನಗೆ ಇನ್ನೂ ಈ ಸಿನಿಮಾದ ಮೇಲಿನ ಎಮೋಷನಲ್ ಬಾಂಡಿಂಗ್ ಹೆಚ್ಚಾಗಿದ್ದಂಥದ್ದು. ಮೊಟ್ಟ ಮೊದಲಿಗೆ ನನ್ನ ಆತ್ಮೀಯ ಗೆಳೆಯ ಪ್ರೇಮ್ ಇವತ್ತು ಬಹಳ ಶಾರ್ಟ್ ನೋಟಿಸಲ್ಲಿ ಬರ್ತಾರೆ ಅಂತ ಗೊತ್ತಾಗಿದ್ದು ನನಗೆ. ಅವ್ರಿಗೆ ಇವತ್ತು ಮಧ್ಯಾಹ್ನ ಗೊತ್ತಾಗಿದೆ ಅಂತೆ, ಯಾರೋ ಪ್ರೇಮ್ ಈ ಕಾರ್ಯಕ್ರಮಕ್ಕೆ ಪ್ರೇಮ್ ಬರ್ತಾರೆ ಅಂತ ಗೊತ್ತಾಗಿದೆ ನನಗೆ 5:15 ಕರೆಕ್ಟ್. ಅವ್ರು ಬರ್ತಾರೆ ಅಂತ ಗೊತ್ತಾಗಿದೆ ನನಗೆ 5:15. ಯಾರು ಬರ್ತಿದ್ದಾರೆ ಅಂತ, ಪ್ರೇಮ್ ಬರ್ತಿದ್ದಾರಂತೆ. ನನಗೆ ನನ್ನ ಕಾಮನ್ ಫ್ರೆಂಡಿಂದ ಗೊತ್ತಾಯಿತು. ಬರ್ತಿಲ್ವಾ ಅಲ್ಲಿ ಯಾರು ಪ್ರೇಮ್ ಬರ್ತಿದ್ದಾರ ಅಂತ ಅನ್ನುವಂಥದ್ದು. ಬಟ್ ನನಗೆ ಖುಷಿ ಏನು ಅಂತ ಹೇಳ್ತೀನಿ. ಪ್ರೇಮ್ ನನ್ನ ಮೊದಲನೇ ಸಿನಿಮಾ ನೆನಪಿರಲಿ ಅಂತ ಅನ್ನೋವಂಥ ಒಂದು ಸಿನಿಮಾ ನನ್ನ ಪ್ರೇಮಿನ ಕಾಂಬಿನೇಷನ್ನು. ಮೊದಲನೇ ಸಿನಿಮಾದಲ್ಲಿ ನಾನು ಆ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದೆ, ಪ್ರೇಮ್ ಗೆಳೆಯನಾಗಿ ಕಾಮಿಡಿಯನ್ನು. ನಾನು ಕೆಲವು ದಿವಸಗಳಲ್ಲಿ ನಾನು ಪ್ರೇಮು ಹೋಗೋ ಬರೋ ಫ್ರೆಂಡ್ಸ್ ಆಗ್ತೀವಿ ನಾವು. ಸೊ ನಾನೊಬ್ಬ ಸೈಡ್ ಕಿಕ್ ಆಗಿದ್ರು ಕೂಡ ಹೋಗೋ ಬರೋ ಅನ್ನುವ ಸ್ಥಾನ ಕೊಡ್ತಾರೆ ಅಂತ ಅನ್ನೋದಾದರೆ ಅದು ಆ ಮನಸ್ಸಿಗೆ ಇರುವಂಥ ಹೆಗ್ಗಳಿಕೆ, ಅದು ಆ ಮನಸ್ಸಿಗೆ ಇರುವಂಥ ದೊಡ್ಡತನ ಅದು. ಇವತ್ತು ಅದಾದ ನಂತರ ನಾನು ಆ್ಯಕ್ಚುಲಿ ಸ್ವಲ್ಪ ಲ್ಯಾಗ್ ಆದರೂ ಪರವಾಗಿಲ್ಲ, ಒಂದಿಷ್ಟು ಜನದ ಬಗ್ಗೆ ಮಾತಾಡಲೇಬೇಕು ನಾನು. ಅದಾದ ನಂತರ ವಿಕ್ಕಿ ಇದ್ದಾರೆ. ನಾನು ಸ್ಕ್ರೀನ್ ನೋಡಿದ್ರ ವಿಕ್ಕಿ ಮಾಡಿದ್ರ ಅಂತ. ವಿಕ್ಕಿ ಒಂದು ತುಂಬ ಚೆನ್ನಾಗಿ ಹೇಳಿದ್ರು. ನನಗೆ ಅವ್ರ ಬಗ್ಗೆ ಮೊದಲಿಂದನೂ ಒಂದಿಷ್ಟು ಆಸಕ್ತಿ, ಒಂದಿಷ್ಟು ಹೊಸತನವನ್ನು ಏನೋ ಇದನ್ನು ಮಾಡ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ನನಗೆ ಮರ್ತೋಗಿದ್ದೆ ನಾನು ಈ ಮಾರ್ಕ್ಸ್ ವಿಚಾರ ಹೇಳಿದ್ರು. ಮಾರ್ಕ್ಸಲ್ಲಿ ಸ್ಟೇಟಸ್ ಎಲ್ಲ ಹಾಕೊಂಡಿದ್ರು. ಸರಿ, ಮಂಗಳ ಗ್ರಹದಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೋಬೇಕು ಅಂದರೆ ಒಂದು 5,000 10,000 ದುಡ್ಡು ಕೊಟ್ಟರೆ ಮಂಗಳ ಗ್ರಹದಲ್ಲಿ ಇಲ್ಲ ನಿಜವಲ್ಲ ಆ ಥರದ ಒಂದು ಆಫರ್ ಇತ್ತು. ಆ ಥರದ ಒಂದು ಆಫರ್ ಏನೋ ಭಾಳ ಮಜಾ ಇದೆಯಲ್ಲ ಇವರು ಇಲ್ಲಿ. ಭಾಳ ಮಜಾ ಇದೆಯಲ್ಲ ಇದು. ಇಲ್ಲ, ಅದು ನ್ಯೂಸ್ನಾಗ ಶೇರ್ ಮಾಡಿದ್ರು ಅವರು. ನಂಗೆ ಅಲ್ಲಿಂದಲೇ ನಾನು ಅದಕ್ಕೆ ನಾನು ಅವ್ರಿಗೆ ಆನ್ಸರ್ ಇದನ್ನು ಕ್ವಶನ್ ಕಳಿಸಿದೆ. ಸರ್ ನಿಜವಾಗ್ಲೂ ಈ ಥರದೊಂದು ಇದೆಯಾ, ಇದನ್ನು ಗೂಗಲ್ ಪೇ ನಿಮಗೆ ಮಾಡಬೇಕಾ ಅಥವಾ ಇದಕ್ಕೆ ಯಾವುದಾದ್ರು ಒಂದು ಏಜೆನ್ಸಿ ಇದೆಯಾ, ನಮ್ಮದು ಒಂದು ಹೆಸರು ರಿಜಿಸ್ಟರ್ ಆಗಲಿ ಅಲ್ಲಿ ಅಂತ ಅನ್ನೋವಂಥದ್ದು. ಈ ನಿಟ್ಟಿನಲ್ಲಿ ಅವ್ರಿಗೆ ಗೊತ್ತಿಲ್ಲ. ಅಂದರೆ ಅದು ಅವರು ಅದನ್ನ ಅಲ್ಲಿಗೆ ಬಿಟ್ಬಿಟ್ಟಿದ್ದಾರೆ. ಬಟ್ ನಾನು ಆಲ್ರೆಡಿ ಅಲ್ಲೇ ಇದ್ದೀನಿ. ನಿಮ್ಮನ್ನೇ ಕರೀತಾ ಇರೋದು, ಅಲ್ಲಿ ನಿಮ್ಮನ್ನೇ ಕರೀತಾ ಇರೋದು, ನಿಮ್ಮನ್ನೇ ವೆಲ್ಕಮ್ ಮಾಡ್ತಾ ಇರೋದು ಖಂಡಿತ. ಅದಾದ ನಂತರ ಪ್ರವೀಣ್ ಸರ್, ತುಂಬ 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 ಖುಷಿ ಆಯಿತು ನಿಮ್ಮ ಆಗಮನ. ಸೊ ನಿಮ್ಮ ವಿಶಸ್ಸು ನಮ್ಮ ಇಡೀ ತಂಡಕ್ಕೆ ಮೀನ್ಸ್ ಅ ಲಾಟ್ ಸರ್. ನಿಮಗೂ ಅಷ್ಟೇ, ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಟ್ಟು ತುಂಬ ಹೃದಯದ ಹಾರೈಕೆಗಳು ನಿಮಗೆ ಆ್ಯಂಡ್ ಕಾಲ ಬರ್ತಾರೆ ನಿಮಗೆ. ಮತ್ತು ಓವರ್ ಟು ನಮ್ಮ ಫೇವ್ರೇಟ್, ನನಗೆ ಅವಷ್ಟು ದೊಡ್ಡ ಮಾತು ಮಾತಾಡಿದ್ರು. ನಿಜ ಹೇಳ್ತೀನಿ ನಾನು,
ನಾನು ಇದು ಮತ್ತೆ ಈ ವೇದಿಕೆ ನಾನು ಹೇಳಲೇಬೇಕು, ಯಾಕಂತಂದರೆ ಐ ಮೀನ್ ದಿಸ್. ಇತ್ತೀಚಿನ ದಿವಸಗಳಲ್ಲಿ ನಾನು ಕಂಡಂಥ ಕಾಮಿಡಿ ಅಂತ ಬಂದಾಗ ಅದ್ಭುತವಾದಂಥ ಟ್ಯಾಲೆಂಟ್ ಅಥವಾ ಟೈಮಿಂಗ್ ಇರುವಂಥ ನಾಯಕ ನಟ ಋಷಿ ಅವರು. ಸತ್ಯ. ನಾವು ಆ್ಯಕ್ಚುಲಿ ಒಂದೆರಡು ಪ್ರಾಜೆಕ್ಟು ನಾವಿಬ್ಬರು ಜೊತೆಯಲ್ಲಿ ಆ್ಯಕ್ಟ್ ಮಾಡಬೇಕಾಗಿತ್ತು, ಅದು ಮಿಸ್ ಆಗೋಯಿತು. ನನಗೆ ನಿಜಕ್ಕೂ ಇವಾಗಲೂ ಹೇಳ್ತೀನಿ, ನಾನು ಅವರು ಸ್ವಲ್ಪ ನನಗೆ ಕಾಮಿಡಿ ಅನ್ನೋದ್ರಲ್ಲಿ ಅವ್ರ ಬಗ್ಗೆ ಬಹಳ ನನಗೆ ಅವ್ರ ಸಿನಿಮಾಗಳು ನನಗೆ ಕರೆಕ್ಟ್ ಆಗುತ್ತೆ. ನಿಮ್ಮಿಬ್ಬರು ಕಾಂಬಿನೇಷನ್ ಸಿನಿಮಾನು ಕೂಡ ನೋಡಿ ನಾನು ಕರೆಕ್ಟಾಗಿ ಹೇಳಿದೆ. ಮತ್ತೆ ನಾನು ಮೊನ್ನೆನೂ ಕೂಡ ನನ್ನ ಮನೆಗೆ ಯಾರು ಸುನಿ ಬಂದಾಗ ನಾನು ಅವ್ರಿಗೆ ಇನ್ನೂ ಹೇಳಿ ಕಳಿಸ್ತಾ ಹೇಳಿ, ಎಂಥ ಅದ್ಭುತವಾದಂಥ ಸ್ಕ್ರಿಪ್ಟ್ ಮಾಡಿದ್ರಿ, ಆ ಥರದ ಆಪರೇಷನ್ ಅಲ್ವಾ ಥರದ್ದು ಒಂದು ಸ್ಕ್ರಿಪ್ಟ್ ಮಾಡಿರಿ, ನಾವು ಇಬ್ಬರು ಕೆಲಸ ಮಾಡೋಣ ಅಂತ ಹೇಳಿ ಕಳಿಸಿದ್ವಿ. ನಾವು ಹೇಳಿದ್ವಿ, ನಾವು ಮೊನ್ನೆ ಹೇಳ್ತಾರೆ. ಅಂದರೆ ಆ ಥರದೊಂದು ಸ್ಕ್ರಿಪ್ಟು, ಈ ಥರದೊಂದು ಹೀರೋಗೆ ಸಿಕ್ಕಾಗ ಹಂಗಾಗುತ್ತೆ. ಇವತ್ತು ಕೂಡ ನೀವು ನನಗೆ ಇತ್ತೀಚಿನ ದಿವಸಗಳಲ್ಲಿ ಸರ್ ನೀವು ಒಬ್ಬರ ಜೊತೆಯಲ್ಲಿ ಡ್ಯೂಲ್ ಹೀರೋ ಆಗಿ ಆ್ಯಕ್ಟ್ ಮಾಡಬೇಕು ಅಂತ ಅನಿಸಿದ್ರೆ ಯಾವ ಹೀರೋ ಟಕ್ ಅಂತ ನಿಮಗೆ ನೆನಪು ಬರ್ತಾರೆ ಅಂತ ನೀವು ನನಗೆ ಕೇಳಿದ್ರೆ ಟಕ್ ಅಂತ ನಾನು ರಿಷಿ ಅವ್ರ ಹೆಸರನ್ನೇ ಹೇಳೋದು. ಋಷಿ ಅವ್ರ ಹೆಸರನ್ನೇ ಹೇಳೋದು. ಖಂಡಿತವಾಗಿ ನಾನು ಸರ್ ಕಾಯ್ತಾ ಇದ್ದೀನಿ, ಒಂದು ಒಳ್ಳೆ ಸ್ಕ್ರಿಪ್ಟ್ ಯಾವ್ದಾದ್ರು ಬಂತು ಅಂತಂದರೆ ನಾನೇ ಇಮೇಜ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮಿಬ್ಬರದ್ದು ಕಾಂಬಿನೇಷನ್ ಹೆಂಗಿರುತ್ತೆ ಅಂತ ಅನ್ನೋವಂಥದ್ದು. ಈಗರ್ಲಿ ವೇಟಿಂಗ್ ಆ ಥರ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರಲಿ ನಮ್ಮಿಬ್ಬರಿಗೂ ಕೂಡ. ಮತ್ತು ಹರಿಸಂತು ನನ್ನ ವಿಕ್ಟ್ರಿ ಸಿನಿಮಾದ ರೂವಾರಿ ಅವರು ಭಾಳ ಚೆನ್ನಾಗಿ ಹೇಳಿದ್ರು. ಏನಂತ ಅಲ್ಲಿ ಅದು ಓದ್ತಿದ್ದಂಗೆ ಏನ್ರಿ ಹಿಂದಿನ ದಿವಸ ಒಂದು 3 ದಿವಸದಿಂದ ಎಲ್ಲ ಸ್ಕ್ರಿಪ್ಟ್ ಕೊಡೋಕ್ಕಾಗಲ್ಲ, ನೋಡಿದ್ರೆ ಟಕ್ ಅಂತ ಹೇಳ್ಕೊತಾರೆ. ಅಲ್ಲಿ ಬಂದ್ಬಿಟ್ಟು ಅದು ಇನ್ನೊಂದು ಥರ ಮೆಸೇಜ್ ಕೊಡುತ್ತದು. ಗುರು ಈ ರೇಂಜಿಗೆ ಕೇರ್ಲೆಸ್ ಗುರು ಅವ್ರಿಗೆ. ನಾನು ಗುರು ಏನು ಬೇರೆ ಮೆಸೇಜ್ ಕೊಡ್ತಾ ಇರ್ತಲ್ಲ ಅನ್ಕೊಂಡಿಲ್ಲ ಸರ್. ಬಟ್ ಈ ಆಂಗಲ್ ನೀವು ಯೋಚನೆ ಮಾಡಿದಿರಲ್ಲ, ನಂಗೆ ಅಲ್ಲೇ ಬಂತು, ಇದು ಹೇಳ್ಬಾರ್ದಾಗಿತ್ತಲ್ಲ ಗುರು. ಅಂದ್ರೆ ಗುರು ಇವನೇನು ಹಿಂದ್ಗಡೆ ಏನು ಹೋಮ್ ವರ್ಕ್ ಮಾಡಲ್ಲ, ಅಲ್ಲೇ ಬಂದು ಇವನಿಗೆ ನೆನಪಿಂದು ಏನೋ ಚೆನ್ನಾಗಿದೆ ಅದು ಇಲ್ಲ ಆ ಸ್ಕ್ರಿಪ್ಟ್ ನೋಡೋದು ಇಲ್ಲ ಇದು ಡೈರೆಕ್ಟ್ ಸ್ಕ್ರಿಪ್ಟ್ ನೋಡೋದು ಇಲ್ಲ. ಅಂದ್ರೆ ಅಣ್ಣ ಎಷ್ಟು ಡಿಟ್ಯಾಚ್ ಆಗಿರ್ತಾನೆ, ಅಲ್ಲಿ ಬಂದಾಗ ಏನು ಹೌದಾ ಓಕೆ ಟೇಕ್ ಈ ನೋಡಿ ಎಷ್ಟು ಕೇರ್ಲೆಸ್ ಕೇಳೋದಕ್ಕೆ ಹೆಂಗಿದೆ ಇದು. ನಾನು ಈ ರೇಂಜಿಗೆ ಇರುತ್ತಲ್ಲಪ್ಪ ಅಂತ ಅಣ್ಣ ಹಾಗೆಲ್ಲ ಹೇಳ್ಬೇಡ ದಯವಿಟ್ಟು, ಅದು ಬೇರೆ ಮೆಸೇಜ್ ಕೊಡ್ತಾರೆ. ಅವ್ನು 4 ಜನ ಕೇಳ್ತಾನೆ, ಗುರು ನೋಡಿ ಗುರು ಅಲ್ಲಿ ಇವನ್ ಕತೆ ಗೊತ್ತಾ ಏನು ಅಂತ. ಸೀರಿಯಸ್ ನೋಟ್, ನನ್ಗೆ ಚೂಮಂತರ್ ಒಂದು ದಿನ ಶೂಟಿಂಗ್ ನೋಡೋಂತ ಅವಕಾಶ ಸಿಕ್ಕಿತ್ತು. ನಾನು ಇದೇ ವಿಷಯಕ್ಕೆ ಆಶ್ಚರ್ಯ ಪಟ್ಟಿದ್ದೆ ಸರ್. ಲಾಂಗೆಸ್ಟ್ ಸೀನ್ ಅದು, ಅಷ್ಟು ಡೈಲಾಗ್ಗಳು. ನಾನು ಅನ್ಕೊಂಡ್ ಶರಣ್ ಸರ್ ಅದ್ಭುತ ಪರ್ಫಾರ್ಮರ್ ಅನ್ನೋದು ಗೊತ್ತಿತ್ತು, ಬಟ್ ಈ ತರದೊಂದು ಮೆಮೊರಿ ಪವರ್ ಇದೆ ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ನನಗೂ ಅದು ನೋಡೋ ಅವಕಾಶ ಸಿಕ್ಕಿಲ್ಲ. ನಾನು ಹೋಮ್ವರ್ಕ್ ಮಾಡ್ತೀನಿ, ಬಟ್ ಏನಂತಂದ್ರೆ ಡೈಲಾಗ್ ಟು ಡೈಲಾಗು ನನಗೆ ಅದು ಅಂದ್ರೆ ನಾನು ನಿಜ ಕೇಳಬೇಕು ಅಂದ್ರೆ ನನಗೆ ಮೆಮೊರಿ ಇದೆ ತಕ್ಕಂತ ಹಿಡ್ಕೊತೀನಿ ಅಲ್ಲ. ಇಡೀ ಸಿನಿಮಾನ ಆ ನಿರ್ದೇಶಕರುಗಳು ನನ್ನ ತಲೆ ನಂಗೆ ಹಾಕಿರ್ತಾರೆ. ನನಗೇನು ಅದು ಆ ಥರ ಬೇಕಾಗಿರಲ್ಲ. ಆಲ್ರೆಡಿ ನಾನು ಸೆಟ್ಟಿಗೆ ಬರ್ತಿದ್ದಂಗೆ ನಾನು ಆ ಕ್ಯಾರೆಕ್ಟರ್ಲಿ ಇದ್ದಿರ್ತೀನಿ. ಅದು ಒಂದು ಆ್ಯಕ್ಚುಲಿ ಅವರಿಬ್ಬರಿಗೂ ಸೇರಬೇಕಾಗಿರೋ ಕ್ರೆಡಿಟ್ಸ್ ಅದು. ಆಮೇಲೆ ನಾನು ಡೈಲಾಗ್ ತೊಗೊಳ್ಳೋ ಶೈಲಿ ಏನು ಅಂತಂದ್ರೆ ನನಗೆ ಓದಿ, ನನ್ನ ಮೊದಲಿಂದನೂ ಕೂಡ ನನಗೆ ಓದಿ ಅದನ್ನ ಕಟ್ ಹಂಗಲ್ಲ. ಒಬ್ರು ಯಾರೋ ಹೇಳಬೇಕು ನನಗೆ, ಅದನ್ನ ಹೇಳಿದ್ರೆ ನಾನು ಕರೆಕ್ಟಾಗಿ ನಾನು ಅಕಸ್ಮಾತ್ ಎಲ್ಲಾದರೂ ಒಂದೊಂದು ಸ್ವಲ್ಪ ಡೌಟ್ ಇತ್ತು ಅಂದರೆ ಇನ್ನೊಂದ್ಸಲ ಹೇಳಿದೆ ಅಂತ ಹೇಳ್ತೀನಿ. ನಾನು ಅಸೋಸಿಯೇಟಲ್ಲಿ ಇದ್ದಾರೆ, ಇನ್ನೊಂದ್ಸಲ ಹೇಳಿ. ಇದು ನನ್ನ ಶೈಲಿ ಅಷ್ಟೇ, ಅದು ತುಂಬ ಎಕ್ಸ್ಟ್ರಾರ್ಡಿನರಿ ಏನಲ್ಲ, ಇದು ನನ್ನ ಶೈಲಿ ಅಷ್ಟೇ. ಆ್ಯಂಡ್ ಆಶಿಕ್ ಅವರೇ ಏನು ಹೇಳಿ, 3ನೇ ಸಿನಿಮಾ ನಮ್ಮ ಇಬ್ಬರ ಕಾಂಬಿನೇಷನ್ನು. ಹೌದು 3ನೇ ಸಿನಿಮಾ. ಸೊ ಬೇರೆಯವ್ರಿಗೆ ಹಿಟ್ ಜೋಡಿ ಹೆಂಗೆ ಅಂತಂದಾಗ ನಮ್ಮಿಬ್ಬರಿಗೂ ಗೊತ್ತದ ಆ್ಯಕ್ಚುಲಿ ಪ್ರೆಷರ್ ಅದು, ಅಂದರೆ ಜವಾಬ್ದಾರಿ ಅದು. ಯಾಕಂದರೆ 2 ಸಿನಿಮಾಗಳಲ್ಲೂ ಕೂಡ ಅಷ್ಟು ಚಂದ ಜನ ಸ್ವೀಕರಿಸಿದ್ರು. ಸೊ ಮುಂದೆ ಏನು ಅಂತ ಅನ್ನೋವಂಥದ್ದು ಕಾಯ್ತಾ ಇರ್ತಾರೆ ಗೊತ್ತಾ. ಸೊ ಅದು ಬಹಳ ನಮಗೆ ಒಂಥರ ಜವಾಬ್ದಾರಿಯ ಭಯ ಅದು. ಸೊ ಆ ಜವಾಬ್ದಾರಿಯ ಭಯ ನಮ್ಮಿಬ್ಬರಿಗೂ ಇದೆ. ಆ್ಯಂಡ್ ನೀವು ಏನೋ ಈ ಸಿನಿಮಾದ ಒಂದು ಭಾಗ ಆಗಿರುವಂಥದ್ದು ನಮಗೊಂದು ತುಂಬ ದೊಡ್ಡ ಶಕ್ತಿ ಈ ಸಿನಿಮಾ. ಆಶಿಕ್ ಅವರೇ ದಯವಿಟ್ಟು ಒಂದು ಚಪ್ಪಾಳೆ ಬರಲೇಬೇಕಪ್ಪ ಅದಕ್ಕೆ.
ಖಂಡಿತವಾಗ್ಲೂ ಶಿ ಡಿಸರ್ವ್ಸ್ ದಟ್. ಆ್ಯಂಡ್ ಈ ಸಿನಿಮಾದಲ್ಲಿ ಕಾಣದ ಕೈಗಳು ಸುಮಾರು ಕೆಲಸ ಮಾಡಿದೆ. ನನಗೆ ಈ ಸಿನಿಮಾದ 2 ಶಕ್ತಿಗಳು ರೀ ನನಗೆ ಅನಿಸಿದ್ದು. ಭಾಗ 2ಕ್ಕೆ 2 ಭಾಳ ದೊಡ್ಡ ಶಕ್ತಿ. ಒಂದು ಭಾಗ 1 ಸಿನಿಮಾನ ಇಷ್ಟಪಟ್ಟಂಥವ್ರು ನಾವು 2 ವರ್ಷ ಆದ ತಕ್ಷಣ ನಾವು ಮೋಸ್ಟ್ಲಿ ಜನಗಳು ರಿಲ್ಯಾಕ್ಸ್ ಆಗಿಬಿಟ್ಟಿರ್ತಾರೇನೋ, ಇದನ್ನ ಮರೆತು ಬಿಟ್ರೋ ಏನೋ ಅಂತ ಅನ್ನೋವಂಥದ್ದು ನಮ್ಮ ತಲೆಯಲ್ಲಿತ್ತು. ಇದುವರೆಗೂ ಕೂಡ ಅಷ್ಟೂ ಜನ ಇದನ್ನು ಇಷ್ಟಪಟ್ಟು ಹಾರ್ಟಲ್ಲಿ ಇಟ್ಕೊಂಡು ಯಾವಾಗ ರಿಲೀಸು ಅಂತ ಕೇಳ್ತಾ ಇದ್ರು ಗೊತ್ತಾ. ಅದು ನನ್ನ ಮೊದಲನೇ ಶಕ್ತಿ ಯಾವುದು ಈ ಸಿನಿಮಾ ಇರುವಂಥದ್ದು. 2ನೇ ಶಕ್ತಿ ಏನು ಅಂತಂದರೆ, ಇಷ್ಟು ಪ್ರೀತಿಯಿಂದ ಕಾಯ್ತಾ ಇರುವಂಥ ಅಷ್ಟು ಅಭಿಮಾನಿಗಳಿಗೆ ಸರಿಯಾದ ಸಿನಿಮಾನೇ ಕೊಡಬೇಕು ಅಂತ ಅನ್ನುವಂಥ ಒಂದು ಸೈನಿಕರ ಥರ ಕೆಲಸ ಮಾಡಿದಂಥ ಇಡೀ ಅವತಾರ ಪುರುಷ ಸಿನಿಮಾದ ಟೆಕ್ನಿಷಿಯನ್ಸ್ ಇವರಿಬ್ಬರೇ ಬಹಳ ದೊಡ್ಡ ಶಕ್ತಿ ಈ ಸಿನಿಮಾಗೆ ಸಿಕ್ಕಂಥದ್ದು. ಅದೊಟ್ಟು ನಾನು ಬಹಳ ರಿಲ್ಯಾಕ್ಸ್ ಆಗಿದ್ದೀನಿ, ಬಹಳ ರಿಲ್ಯಾಕ್ಸ್ ಮಾಡಲಿದ್ದೀನಿ. ಯಾಕಂದರೆ ಒಬ್ಬ ಆ್ಯಕ್ಟರ್ ಆಗಿ, ಒಬ್ಬ ಲೀಡ್ ಆ್ಯಕ್ಟರ್ ಆಗಿ ನಮಗೆ ಯಾವಾಗ ಈ ಥರದ್ದು ಆಗುತ್ತೆ, ಓಕೆ ನನ್ನ ಸಿನಿಮಾ ಒಂದು ಸೇಫ್ ಹ್ಯಾಂಡ್ಸಲ್ಲಿದೆ ಅಂತ ಅಂದಾಗ ಒಂದು ಸಿಗುತ್ತೆ ಗೊತ್ತಾ ನಿರಾಳತೆ, ಅದು ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿದೆ. ಸೊ ಅದೆಲ್ಲದಕ್ಕೂ ಕಾರಣ ಅದಷ್ಟು ಕ್ರೆಡಿಟ್ಸು ಈ ತಂಡಕ್ಕೆ ಸೇರಬೇಕಾಗಿರುವಂಥದ್ದು. ಇದು ಅವರುಗಳೇ ಕಾರಣ. ಆ್ಯಂಡ್ ಇನ್ನೊಂದು ಬಹಳ ದೊಡ್ಡ ಶಕ್ತಿ, ಅವರೆಲ್ಲೂ ಮಾತಾಡಲ್ಲ, ಸುಮ್ಮನೆ ಕೂತ್ಕೊಂಡಿರ್ತಾರೆ. ಆದರೆ ಅವರಿಲ್ಲದೆ ಏನು ಆಟ ನಡೆಯಲ್ಲ. ಆ ಥರದ್ದು ಒಂದು ಶಕ್ತಿ ಯಾರಿರ್ಬೋದು ಸರ್? ಹಾಂ, ಅದು ಕಾಣಿಸ್ತಾ ಇರುತ್ತೆ. ಯಾರು ಹೇಳಿ? ಅಷ್ಟೇ. ಇಲ್ಲ ಲಾಸ್ಟ್ ಇವೆಂಟ್ ಮಾತಾಡ್ಸಿದ್ವಲ್ಲ ಸರ್, ಈಗಲೂ ಕರಿತೀನಿ ನಾನು ಸ್ಟೇಜ್ ಮೇಲೆ. ಅಷ್ಟೇ. ಕೈ ಮುಗಿತಿದ್ದಾರೆ ಅವರು ಸಖತ್ ಪಂಚ್ ಒಂದೈದು ಸಖತ್ತಾಗಿ ಮಾತಾಡ್ತಾರೆ. ಅವ್ರು ಯಾಕೋ ಸ್ಟೇಜ್ ಮೇಲೆ ಮಾತ್ರ ಮಾತಾಡಲ್ಲ. ನನಗೆ ಆಕ್ಚುಲಿ ಅವ್ರು ನನ್ನ ನೇಬರ್ ಅವರು, ನನ್ನ ಮನೆ ಪಕ್ಕ ನೇಬರ್ ಅವರು. ಅಯ್ಯೋ ನಮ್ಗಂತೂ ಸರ್, ನಾವು ಕುತ್ಕೊಂಡ್ರೆ ಬೆಳಗ್ಗೆ ಬಂದ್ರೆ ಕಾಫಿ ಟೀಗೆ ಅಂತ ಬರ್ತೀವಿ ಸರ್. ನಾವು ಬರ್ತೀವಿ 4-5 ದಿವಸ, ಒಂದೊಂದು ದಿವಸ ಸುಮ್ಮನೆ ಒಂದು ದಿವಸ ಕಳಿಸ್ತೀವಿ, ಸಿನಿಮಾ ಬಗ್ಗೆನೇ ಮಾತಾಡಿರಲ್ಲ ಎಷ್ಟೋ ಸಲ. ಸೊ ಇವತ್ತು ಅವರು ಈ ಸಿನಿಮಾಗೆ ಇರುವಂಥ ಅವರ ಆಶೀರ್ವಾದ, ಇವತ್ತು ಸಿನಿಮಾ ಇಲ್ಲಿ ತನಕ ಬಂದಿದೆ ಅಂತ ಅನ್ನೋದಾದರೆ, ಅವರು ಕಾಣದ ಕೈ ಅಂತ ನಾವೇನು ಹೇಳ್ತೀವಿ ಅದು ನಿಜಕ್ಕೂ ಅವ್ರಿಗೇನೆ ಸೇರಬೇಕಾಗಿರುತ್ತೋ. ಮೋಹನಣ್ಣ ಈಸ್ ಒನ್ ಆಫ್ ದಿ ಮೇನ್ ಪಿಲ್ಲರ್ ಆ್ಯಂಡ್ ಹೀರೋ ಆಫ್ ದಿಸ್ ಫಿಲ್ಮ್. ಅವರಿಗೆ ಸೇರಬೇಕಾಗಿತ್ತು. ಏಪ್ರಿಲ್ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇದ್ದಾಗ ಮೊದಲನೇ ಭಾಗ 2ನೇ ಭಾಗ ಆಗೋದಕ್ಕೆ ಕಾರಣ ಆಗಿರುವಂಥದ್ದು. ಇವತ್ತು ನಿಮ್ಮೆಲ್ಲರ ಇಲ್ಲಿಂದ ತುಂಬ ಹೃದಯದ ಆರೈಕೆ ಏನಿತ್ತು ಇವತ್ತು ಇದು ಬಂದು ನಿಂತಿದೆ. ಲೇಟ್ ಆಯಿತು ಅಂತ ಅನ್ನೋವಂಥದ್ದು ಎಲ್ಲರಿಗೂ ಕೇಳಿಬಂದಿರುವಂಥದ್ದು. ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ. ಎಷ್ಟು CG ವರ್ಕ್ಸ್ ಇದೆ, ಇದಕ್ಕೆ ಎಷ್ಟು ಕೆಲಸ ಆಗಿದೆ ಟೆಕ್ನಿಕಲಿ ಅಂತ ಅನ್ನೋವಂಥದ್ದು. ನಿಜವಾಗ್ಲೂ ಈ 2ನೇ ಟ್ರೈಲರ್ ರಿಲೀಸ್ ಆಯ್ತಲ್ಲ, ಯಾಕೆ ಲೇಟ್ ಆಯಿತು ಅಂತ ಅನ್ನೋದಕ್ಕೆ ಆನ್ಸರು ಇವತ್ತು 2ನೇ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ. ಅದರ ಗುಣಮಟ್ಟನೇ ಅದಕ್ಕೆ ಆನ್ಸರ್ ಹೇಳುತ್ತೆ. ನಿಮ್ಮೆಲ್ಲರ ಪ್ರೀತಿ ಆ್ಯಂಡ್ ಅಗೇನ್ ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದು, ಈ ಸಿನಿಮಾಗೆ ಹರಿಸಿದ್ದಕ್ಕೆ ಎಲ್ಲರೂ ಅಭಾರಿ ಈ ಸಿನಿಮಾದ ಕಡೆಯಿಂದ. ಆ್ಯಂಡ್ ಒನ್ಸ್ ಅಗೇನ್ ಜನಕ್ಕೂ ಕೂಡ 5ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಉತ್ತರ ಪುರುಷ 2 ರಿಲೀಸ್ ಆಗ್ತಾ ಇದೆ. ನೋಡಿ, ಹರಿಸಿ, ಆಶೀರ್ವದಿಸಿ. ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ಹೇಳಿದ್ರಿ ಸರ್. ತಡವಾಗಿ ಬಂದ್ರು ಯಾವುದೇ ಸಿನಿಮಾ ಅಂದ್ರೂ ಸರಿಯಾದ ರೀತಿಯಲ್ಲಿ ರೆಡಿಯಾಗಿ ಪ್ರೇಕ್ಷಕರ ಮುಂದೆ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಒಳ್ಳೇದಾಗ್ಲಿ ನಿಮಗೂ ಕೂಡ, ಇಡೀ ಚಿತ್ರತಂಡ ಹಾಗೆ ಎಲ್ಲ ಅತಿಥಿಗಳಿಗೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಒಂದು ಫೋಟೋ ಆಪರ್ಚುನಿಟಿ ಪ್ರೇಮ್ ಸರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಫೋಟೋ ಆದ್ರೆ ಬರ್ತೀನಿ ಅಂತೆ ಮಾತಾಡಿಸ್ತೀನಿ ಸರ್. ಅವ್ರ ಮುಂಚೆನೆ ನಮ್ಗೆ ಒಂಚೂರು ಹೆದರ್ಸಿರ್ತಾರೆ ಸರ್, ಮಾತಾಡ್ಸಕ್ ಕರಿಬಾರ್ದು ಅಂತ. ಈ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿ ತಗೊಂಡಿರುವಂತ ಮೋಹನ್ ಸರ್, ಏನ್ ಮಾತಾಡ್ತೀರಾ ಸರ್? ನಮ್ ಕೆಲ್ಸನೇ ಮಾತಾಡುತ್ತೆ ಅಂತ ಹೇಳ್ತಾರೆ. ಮುಂದೆ ಬಂದ್ಬಿಡಿ. ಆಶಿಕಾ ಅವ್ರ ಮಧ್ಯ ಬರ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತೊಂದ್ಸಲ ಹೇಳ್ತೀನಿ, ಏಪ್ರಿಲ್ 5ಕ್ಕೆ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ ಅವತಾರ ಪುರುಷ 2. ದಯವಿಟ್ಟು ಥಿಯೇಟರ್ಗೆ ಹೋಗಿ ಎಲ್ಲ ಸಿನಿಮಾ ನೋಡಿ, ಆದಷ್ಟು ಈ ಟ್ರೇಲರ್ ಶೇರ್ ಆಗ್ಲಿ. ಮಾಧ್ಯಮದವರಿಗೆ ಒಂದು ದೊಡ್ಡ ಧನ್ಯವಾದ. ನಿಮ್ಮಿಂದ ಒಂಚೂರು ಕಡಿಮೆ ಟೈಮ್ ಅಲ್ಲೇ ಹೆಚ್ಚು ರೀಚ್ ಆಗ್ಲಿ ಈ ಸಿನಿಮಾ ಅನ್ನೋದು ಸಿನಿಮಾ ತಂಡದ ಪರವಾಗಿ ನನ್ನ ರಿಕ್ವೆಸ್ಟ್ ಕೂಡ ಹೌದು. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೊತ್ತು ಮಾಡಿದ್ರೆ ಅಷ್ಟೇ ಪೇಷನ್ಸ್. ಥ್ಯಾಂಕ್ ಯು ಸೋ ಮಚ್.
ಬಂತು ನೋಡಿ.